aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. Welcome to today's Hindu newspaper analysis. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ you have to cover these many articles. Okay? ಅದರಲ್ಲಿ ಒಂದು ಎಡಿಟೋರಿಯಲ್ ಅಂತ ಇಂಪಾರ್ಟೆಂಟ್, ದಟ್ ಈಸ್ ದ ಪ್ರಾಜೆಕ್ಟ್ ಆಫ್ ಸ್ಟ್ರಾಟಜಿಕ್ ಅಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್. ಇದನ್ನ ನಮ್ಮ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಹೇಳಿರೋದ್ರಿಂದ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ್ ದೆನ್ ದಟ್ ಬೇರೆ ಎಲ್ಲ ಆರ್ಟಿಕಲ್ಸ್ಗಳನ್ನ ನೀವು ಕವರ್ ಮಾಡ್ತಾ ಬರಬೇಕಾಗುತ್ತೆ. ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಗೆಲ್ಲರಿಗೂ ಸಹ ಒಂದು ಅನೌನ್ಸ್ಮೆಂಟ್ ಇದೆ. ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಪರೇಟ್ ಕೋರ್ಸಸ್ಗಳು PSI, ESI ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್, KES ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಾ ಸ್ಟಾರ್ಟ್ ಆಗ್ತಾ ಇದೆ. ಇದು ಮಾರ್ನಿಂಗ್ ಹಾಗೂ ಈವ್ನಿಂಗ್ ಬ್ಯಾಚ್ ಎರಡೂ ಕೂಡ ಇರುತ್ತೆ. ಆನ್ಲೈನ್ ಆಫ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಮೂರು ಕೂಡ ನಿಮಗೆ ಸಿಗುವಂಥದ್ದು. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ನಿಮಗೆ ಇರುತ್ತೆ. ಕ್ಲಾಸಸ್ ಜೊತೆಗೆ ನಿಮಗೆ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಚಾಪ್ಟರ್ ವೈಸ್ ಆ್ಯಂಡ್ ಫುಲ್ ಲೆಂತ್ ಟೆಸ್ಟ್ ಮೂರು ಕೂಡ ಸಿಗುತ್ತೆ ಅಲಾಂಗ್ ವಿತ್ ಫುಲ್ ಸಿನಾಪ್ಸಿಸ್. ದೆನ್ ಇದ್ರ ಜೊತೆಗೆ ನಿಮಗೆ NCERTನೂ ಕೂಡ ಕವರ್ ಆಗುತ್ತೆ. ಅದ್ರ ಜೊತೆಗೆ 1-to-1 ಮೆಂಟರ್ಶಿಪ್, ಪರ್ಸನಲ್ ಗೈಡೆನ್ಸ್ ಇಷ್ಟು ಕೂಡ ಕವರ್ ಆಗುವಂಥದ್ದು ನೀವು ಕೋರ್ಸಸ್ಗೆ ಜಾಯ್ನ್ ಆದರೆ. ನಿಮಗೆಲ್ಲರಿಗೂ ಸಹ ಗೊತ್ತು, ಕರ್ನಾಟಕದಲ್ಲಿ ಒಳ ಮೀಸಲಾತಿ ಮುಗಿದಿದೆ. ಹೊಸ ನೋಟಿಫಿಕೇಶನ್ಸ್ಗಳು ಇನ್ನು ಆಗುತ್ತೆ. ನೀವೆಲ್ಲರೂ ಕೂಡ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಸಹ ನಿಮಗೆ ಗೊತ್ತು. ಸೊ ನಿನ್ನೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆಪ್ಪ ಅಂತಂದರೆ CRPCಗಳಲ್ಲಿ ಈ ವರ್ಷ ಎಷ್ಟು ವೇಕೆನ್ಸೀಸ್ಗಳಿದೆ ಅನ್ನುವಂತಹ ಲೀಸ್ಟ್ನ ರಿಲೀಸ್ ಮಾಡಿರುವಂಥದ್ದು. ದೆನ್ ಇದರಿಂದ ನಿಮ್ಗೆ ಏನು ಗೊತ್ತಾಗಬೇಕಪ್ಪ ಅಂದರೆ ನೋಟಿಫಿಕೇಶನ್ ಯಾವ ಟೈಮಲ್ಲಿ ಬೇಕಾದರೂ ಕೂಡ ಆಗ್ಬೋದು. ನೀವೇನಾಗಿರಬೇಕು, ಪ್ರಿಪೇರ್ ಆಗಿರಬೇಕು. ಇಲ್ಲಿ ನೀವು ನೋಡೋದಿದ್ರೆ ಈ CRPCಗಳಲ್ಲಿ ಬಂದಾಗ ಟೋಟಲ್ ಕರ್ನಾಟಕದಲ್ಲಿ ನೋಡೋದಿದ್ರೆ 2000ಕ್ಕೂ ಹೆಚ್ಚು ಪೋಸ್ಟ್ಗಳಿದೆ. ಅದರಲ್ಲಿ HK ರೀಜನ್ ಆ್ಯಂಡ್ ನಾನ್ HK ರೀಜನ್ಸ್ಗಳನ್ನ ನೀವು ನೋಡ್ತಾ ಬರ್ತೀರಿ. ಸೊ HK ರೀಜನ್ಸ್ಗಳಲ್ಲಿ ಬಂದಾಗ ಆಲ್ಮೋಸ್ಟ್ ಪುರುಷರಿಗೆ 313 ಆ್ಯಂಡ್ ಮಹಿಳೆಯರಿಗೆ ಬಂದಾಗ 53 ಪೋಸ್ಟ್ಗಳು ವೇಕೆನ್ಸೀಸ್ಗಳಿದೆ. ದೆನ್ ಅದನ್ನು ಬಿಟ್ಟು ನಾನ್ HK ರೀಜನ್ಸ್ಗಳಲ್ಲಿ ಬಂದಾಗ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಬಂದಾಗ 1424 ಆ್ಯಂಡ್ ಫೀಮೇಲ್ಸ್ಗೆ ಬಂದಾಗ 76, ಟೋಟಲ್ ಆಗಿ 1500 ಪೋಸ್ಟ್ಗಳು ಏನಿರುವಂಥದ್ದು ವೇಕೆನ್ಸಿ ಇರುವಂಥದ್ದು. ಇದು ಎರಡರಿಂದ ನೋಡೋದಿದ್ರೆ ನೀವು 2000ಕ್ಕೂ ಹೆಚ್ಚು CRPCಯಲ್ಲಿ ಇವಾಗ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಕಾಲ್ ಫಾರ್ಮ್ ಆಗುತ್ತೆ. ಮತ್ತು ವೆಯ್ಟ್ ಮಾಡ್ತಾ ಕೂರಬೇಡಿ, ಇವಾಗ ಎಲ್ಲರೂ ಕೂಡ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿ. ಹಾಗೆ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ ಹೊಸ ಬ್ಯಾಚ್ ಎಕ್ಸ್ಕ್ಲೂಸಿವ್ ಆಗಿ PCಗೆ ಅಂತಲೇ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ನಿಮಗೆ ಕೋರ್ಸಸ್ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ವೆಯ್ಟ್ ಮಾಡಬೇಡಿ, ಬೇಗ ಕಾಲ್ ಮಾಡಿ ಕೋರ್ಸಸ್ಗೆ ಎನ್ರೋಲ್ ಆಗಿ ನಿಮ್ಮ ಪ್ರಿಪರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಸೊ ಯಾರೆಲ್ಲರೂ ಕೂಡ ನನಗೆ ಕೋರ್ಸಸ್ ಬೇಡ, ಜಸ್ಟ್ ಟೆಸ್ಟ್ ಸೀರೀಸ್ ಬೇಕು ಅಂತ ಕೇಳೋದಿದೆ. ಸೊ ನಮ್ಮಲ್ಲಿ ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇದೆ. PSI, ESI ಇದು ರೀಸೆಂಟಾಗಿ ನ್ಯೂ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಅದನ್ನು ಬಿಟ್ಟು ಬೇರೆ ಎಕ್ಸಾಮ್ಸ್ಗೂ ಕೂಡ ಟೆಸ್ಟ್ ಸೀರೀಸ್ ಇದೆ. ಆ್ಯಂಡ್ NCERT ಬೇಸ್ಡ್ ಟೆಸ್ಟ್ ಸೀರೀಸ್ ಕೂಡ ಇದೆ, ವಿಚ್ ಕವರ್ಸ್ 1500+ MCQs ಫ್ರಮ್ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಓಕೆ, ಸೊ ಇಟ್ ಈಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಆಲ್ ಯುವರ್ ಎಕ್ಸಾಮಿನೇಷನ್. ಈ ಟೆಸ್ಟ್ ಸೀರೀಸ್ಗಳನ್ನಾಗಿರ್ಬೋದು ಅಥವಾ ಕೋರ್ಸಸ್ಗಳನ್ನ ತಗೊಂಡು ಬೇಗ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡೋದ್ರ ಕಡೆಗೆ ಕಾನ್ಸಂಟ್ರೇಟ್ನ ಮಾಡಿ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ದ ಫಸ್ಟ್ ಎಡಿಟೋರಿಯಲ್ ಇಸ್ ದ ಪ್ರಾಜೆಕ್ಟ್ ಆಫ್ ಸ್ಟ್ರಾಟಜಿಕ್ ಆ್ಯಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್. ಅಗೇನ್ ಇಲ್ಲಿ ಯಾವ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ದಾರಪ್ಪ ಅಂತಂದರೆ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. 2021 ಈ ಪ್ರಾಜೆಕ್ಟ್ ನ್ಯೂಸಲ್ಲಿ ಇರುವಂಥದ್ದು. ದೆನ್ ನಾವು ಲಾಸ್ಟ್ ವೀಕಲ್ಲೂ ಸಹ ಏನು ಮಾಡಿದ್ವಿ ಅಂತ ಇಲ್ಲಿ ಈ ಪ್ರಾಜೆಕ್ಟಲ್ಲಿ ಇರುವಂಥ ಕ್ರಿಟಿಸಿಸಮ್ ಬಗ್ಗೆ ನಾವು ಮಾತಾಡಿದ್ವಿ. ಆ್ಯಂಡ್ ಅದಕ್ಕೆ ಆನ್ಸರ್ ಥರ ಸೊ ಏನು ಮಾಡಿದಾರಪ್ಪ ಅಂತಂದರೆ ನಮ್ಮ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಹಿ ಗೇವ್ ಆನ್ಸರ್ ಟು ದಿಸ್. ಸೊ ದಟ್ ಈಸ್ ವೈ ಯು ಶುಡ್ ನೋ ಅಬೌಟ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಆಲ್. ದೆನ್ ಇಲ್ಲಿ ಬಂದಾಗ ಮೇನ್ ಕೀ ಕಾಂಪೊನೆಂಟ್ಸ್ಗಳನ್ನ ನಾವು ಏನು ನೋಡ್ತಾ ಇದ್ದೀವಿ, ನಾವು ನಮ್ಮ ಇಂಡಿಯಾದಲ್ಲಿ ಬಂದಾಗ ಇಂಡಿಯನ್ ಓಷನಲ್ಲಿ ಮೇನ್ ಆಗಿ ನಾವು 2 ಥರದ ಐಲ್ಯಾಂಡ್ಸ್ಗಳನ್ನ ನೋಡ್ತೀವಿ. ಒಂದು ಲಕ್ಷದ್ವೀಪ್ ಐಲ್ಯಾಂಡ್, ಇನ್ನೊಂದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಗಳು. ನಾನು ಅಂಡಮಾನ್ ಬಂದು ನಿಮಗೆ ಸೌತಲ್ಲಿ ಇದೆ ಆ್ಯಂಡ್ ನಿಕೋಬಾರ್ ಬಂದು ನಾರ್ತಲ್ಲಿ ಇದೆ. ಎರಡನ್ನೂ ಕೂಡ ಗ್ರೇಟ್ ನಿಕೋಬಾರ್ ಐಲ್ಯಾಂಡಲ್ಲಿ ಈ ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ ಮಾಡ್ತಾ ಇರುವಂಥದ್ದು. ಅಲ್ಲಿದ್ದಂತಹ ಮೇನ್ ಟ್ರೈಬ್ಸ್ಗಳನ್ನು ಕೂಡ ನೋಡಿದ್ವಿ. ಒಂದು ನಿಕೋಬಾರಿಸ್ ಟ್ರೈಬ್, ಅನದರ್ ಒನ್ ಇಸ್ ದ ಶೆಂಪಾನ್ ಟ್ರೈಬ್. ಈ ಶೆಂಪಾನ್ ಟ್ರೈಬ್ ಏನಿದಾರೋ ಅವರು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬ್ಗಳಿಗೆ ಬರ್ತಾ ಇದ್ರು. ದೆನ್ ಮೇನ್ ಕ್ರಿಟಿಸಿಸಮ್ ಈ ಪ್ರಾಜೆಕ್ಟ್ ಮೇಲೆ ಏನಿತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಆಗ್ತಾ ಇದೆ, ಬಯೋಡೈವರ್ಸಿಟಿಗೆ ತುಂಬ ಲಾಸ್ ಆಗ್ತಾ ಇದೆ, ಅಲ್ಲಿರುವಂಥ ಟ್ರೈಬ್ಸ್ಗಳನ್ನ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಏನು ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೋ ಆ ರೀಜನ್ ಸೆಸ್ಮಿಕಲಿ ಆಕ್ಟಿವ್, ಅರ್ತ್ಕ್ವೇಕ್ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಇದ್ರಿರೋದ್ರಿಂದ ಅಲ್ಲಿ ಮಾಡೋದ್ರಿಂದ ಪಬ್ಲಿಕ್ ಫಂಡ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ಗಳನ್ನ ಮಾಡ್ತಾ ಇದ್ರು. ಓಕೆ, ದೆನ್ ಇದಕ್ಕೋಸ್ಕರ ಯೂನಿಯನ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಅಂತ ನಾವು ನೋಡೋಣ. ಸೊ ದಟ್ ಇಲ್ಲಿರುವಂತಹ ಪಾಸಿಟಿವ್ ಥಿಂಗ್ಸ್ಗಳನ್ನ ತಗೊಂಡು ನೀವೇನು ಮಾಡ್ಬೋದಪ್ಪ ಅಂದರೆ ಪ್ರಾಜೆಕ್ಟ್ಸ್ಗಳಿಗೆ ಏನು ಪಾಸಿಟಿವ್ ಥಿಂಗ್ಸ್ ಇದೆ ಅದನ್ನು ಬರಿಬೋದು. ಚಾಲೆಂಜಸ್ ಅಲ್ಲಿ ಬಂದಾಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ, ಆ ಚಾಲೆಂಜಸ್ಗಳನ್ನ ನೀವು ಬರಿಬೋದು. ಓಕೆ, ದೆನ್ ಯು ಶುಡ್ ನೋ ಅಬೌಟ್ ದಿಸ್ ಪ್ರಾಜೆಕ್ಟ್ ಬಿಕಾಸ್ ಅಗೇನ್ ಆ್ಯಂಡ್ ಅಗೇನ್ ಇದರಲ್ಲಿ ಏನಿದೆ ನ್ಯೂಸಲ್ಲಿ.
ಆ್ಯಂಡ್ ಈ ಗ್ರೇಟ್ ನಿಕೋಬಾರ್ ಅಲ್ಲಿ ಬಂದಾಗ ಅಲ್ಲಿ ಏನೇನೆಲ್ಲ ಪ್ಲಾನ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಮಾಡೋದಕ್ಕೆ, ಒಂದು ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ ಟರ್ಮಿನಲ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದಾರೆ. ಮತ್ತು ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆವಲಪ್ ಆಗ್ತಾ ಇದೆ. ಅದ್ರ ಜೊತೆಗೆ ಒಂದು ಸೋಲಾರ್ ಬೇಸ್ಡ್ ಪವರ್ ಪ್ಲಾಂಟ್ ಆ್ಯಂಡ್ ಒಂದು ಗ್ಯಾಸ್ ಸ್ಟೇಷನ್ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಟೌನ್ಶಿಪ್ನ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇದು 4 ಮೇನ್ ಆಗಿ ಡೆವಲಪ್ಮೆಂಟ್ ಮಾಡ್ತಿರುವಂತಹ ಪ್ರಾಜೆಕ್ಟ್ಸ್ಗಳು ಅಲ್ಲಿ. ದೆನ್ ಇದರಿಂದ ಏನೇನಕ್ಕೆ ಇದನ್ನ ಡೆವಲಪ್ಮೆಂಟ್ ಮಾಡ್ತಾ ಇರೋದು, ವೈ ಸ್ಪೆಸಿಫಿಕಲಿ ಇನ್ ಅ ಗ್ರೇಟ್ ನಿಕೋಬಾರ್ ಅಂತ ಬಂದಾಗ, ಟು ಮೇಂಟೈನ್ ದಿ ಸ್ಟ್ರಾಟಜಿಕ್ ಡಿಫೆನ್ಸ್ ಅಂಡ್ ಅ ನ್ಯಾಷನಲ್ ಇಂಪಾರ್ಟೆನ್ಸ್ ವಿತೌಟ್ ಆರ್ಮಿಂಗ್ ದ ಎಕಾನಜಿ ಅಂತ ಇಲ್ಲಿ ಹೇಳಿರುವಂಥದ್ದು. ಓಕೆ, ದೆನ್ ಸೊ ಇಲ್ಲಿ ಬಂದಾಗ ವಾಟ್ ಈಸ್ ದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್, ವಿ ನೋ ದಟ್ ನಿಕೋಬಾರ್ ಪ್ಲೇಸ್ ಅಥವಾ ಅಂಡಮಾನ್ ನಿಕೋಬಾರ್ ಇಟ್ ಈಸ್ ವೆರಿ ನಿಯರ್ ಟು ಅ ಮಲಾಕಾ ಸ್ಟೇಟ್. ಅದಕ್ಕೋಸ್ಕರ ಅಲ್ಲಿ ನಮ್ಮ ಡಿಪ್ಲೊಮೆಸಿನ ಮೇಂಟೈನ್ ಮಾಡುವಂಥದ್ದು ಆ್ಯಂಡ್ ನೇವಲ್ ಎಕ್ಸ್ಪಿಡಿಷನ್ನ ಮಾಡುವಂಥದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಒನ್ ಟು ಮ್ಯಾರಿಟೈಮ್ ಕನೆಕ್ಟಿವಿಟಿ ಆ್ಯಂಡ್ ಟ್ರೇಡ್ ಇನ್ ಅ ಇಂಡಿಯನ್ ಓಷನ್ ರೀಜನ್. ಸೆಕೆಂಡ್ ಇಂಪಾರ್ಟೆನ್ಸ್ ಇಸ್ ಟು ಸ್ಟ್ರೆಂಥನ್ ದಿ ಇಂಡಿಯಾಸ್ ಸೆಕ್ಯೂರಿಟಿ ಪ್ರೆಸೆನ್ಸ್ ಇನ್ ದ amid Indo-Pacific geopolitics. Third one supports the blue economy, logistics and tourism and regional development. And fourth one, it acts as a transshipment hubs comparable to a Singapore and Colombo. ಸಿಂಗಾಪುರ್ ಆ್ಯಂಡ್ ಕೊಲಂಬೋಗೂ ಕಂಪೇರ್ ಮಾಡಿದ್ರೆ ದೊಡ್ಡದೊಂದು ಟ್ರಾನ್ಸ್ಶಿಪ್ಮೆಂಟ್ ಹಬ್ ಎಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ, ನಮ್ಮ ಗ್ರೇಟ್ ನಿಕೋಬಾರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ದೀಸ್ ಆರ್ ಆಲ್ ದಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಫ್ ದಿಸ್ ಪ್ರಾಜೆಕ್ಟ್. ನಾನು ಇಲ್ಲಿ ಬಂದಾಗ ವಾಟ್ ಆರ್ ಆಲ್ ದ ಕ್ರಿಟಿಸಿಕ್ಸ್ ದೇ ಡಿಡ್, ಅದರ ಬೇಸ್ ಬಿಟ್ಟು ನಾವು ಏನಿದೆ ಈ ಪ್ರಾಜೆಕ್ಟಲ್ಲಿ ಅಂತ ನೋಡ್ತಾ ಬರೋಣ ಬನ್ನಿ. ಫಸ್ಟ್ ಒನ್, ಪ್ರಾಜೆಕ್ಟ್ ಫೇಸಸ್ ಆ್ಯಂಡ್ ದ ಲ್ಯಾಂಡ್ ಯೂಸ್. ಈ ಟೋಟಲ್ ಆಗಿ ನಾವು ನೋಡೋದಿದ್ರೆ ನಿಕೋಬಾರ್ ಪ್ಲೇಸಲ್ಲಿ, ಗ್ರೇಟ್ ನಿಕೋಬಾರ್ ಪ್ಲೇಸಸಲ್ಲಿ ಜಸ್ಟ್ ಏನು ಅಲ್ಲಿ ಏರಿಯಾ ಇದೆಯೋ ಅದರಲ್ಲಿ ಜಸ್ಟ್ 2% ಆಫ್ ಏರಿಯಾ, ಅದರಲ್ಲೂ ಕೂಡ 166.10 ಸ್ಕ್ವೇರ್ ಕಿಲೋಮೀಟರ್ ಏರಿಯಾನ ಮಾತ್ರ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಪ್ರಾಜೆಕ್ಟ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ದೆನ್ ಅದರಲ್ಲಿ ಅತಿ ಹೆಚ್ಚು ಜಾಗನ ಏನಕ್ಕೆ ಯೂಸ್ ಮಾಡ್ಕೊಳ್ತಿರೋದಪ್ಪ ಅಂತಂದರೆ ಟೌನ್ಶಿಪ್ ಡೆವಲಪ್ಮೆಂಟಿಗೆ. ಸೊ ಟೌನ್ಶಿಪ್ ಅಂದರೆ ನಿಮಗೆ ಗೊತ್ತಿರಬೇಕು, ಟೌನ್ಶಿಪ್ ಅಂತ ಅಂದರೆ ಒಂದು ಟೌನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು. ಆ ಟೌನಲ್ಲಿ ಬೇಕಾಗಿರುವಂಥ ರೋಡ್ ಆಗಿರ್ಬೋದು, ಹಾಸ್ಪಿಟಲ್ಸ್ಗಳಾಗಿರ್ಬೋದು, ಎಜುಕೇಷನ್ ಸೆಂಟರ್ಸ್ಗಳಾಗಿರ್ಬೋದು, ಅಥವಾ ಅದರ್ ನೆಟ್ವರ್ಕಿಂಗ್ ಫೆಸಿಲಿಟೀಸ್ಗಳಾಗಿರ್ಬೋದು, ಇದನ್ನೆಲ್ಲ ಡೆವಲಪ್ಮೆಂಟ್ನ ಮಾಡ್ತಾರೆ. ಓಕೆ, ಟೌನ್ಶಿಪ್ ಮಾತ್ರ ಜಾಸ್ತಿ ಏರಿಯಾ ತಗೊಂಡಿದೆ. ಅದಾದಮೇಲೆ ಸೀ ಪೋರ್ಟ್, ದೆನ್ ಆಫ್ಟರ್ ದಟ್ ಏರ್ಪೋರ್ಟ್ ಡೆವಲಪ್ಮೆಂಟ್ನ ಮಾಡ್ತಾ ಇರುವಂಥದ್ದು. ದೆನ್ ಈ ಪ್ರಾಜೆಕ್ಟ್ನ ಏನು ಮಾಡ್ತಿದಾರಪ್ಪ ಅಂದರೆ 3 ಫೇಸಲ್ಲಿ ಡೆವಲಪ್ಮೆಂಟ್ನ ಮಾಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ 2025 ಸ್ಟಾರ್ಟ್ ಆಗಿ 2047ಗೆ ಎಂಡ್ ಆಗುತ್ತೆ. 2047 ಬಂದಾಗ, ಸೊ ದಟ್ ಈಸ್ 100 years ಆಫ್ ಅವರ್ ಇಂಡಿಯನ್ ಇಂಡಿಪೆಂಡೆನ್ಸ್. ವಿಕಸಿತ್ ಭಾರತ್ ಅನ್ನುವಂಥ ಡ್ರೀಮ್ಸ್ನ ಇದು ಏನಾಗಿದೆಪ್ಪ ಅಂದರೆ ಇನ್ವಾಲ್ವ್ ಆಗಿದೆ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಇರೋ ಅಷ್ಟು ಏರಿಯಾನು ಕೂಡ ಏನು ಮಾಡ್ತಾರೆ, ಡೆವಲಪ್ಮೆಂಟ್ನ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದಾರೆ, ಜಸ್ಟ್ 21.72 ಕಿಲೋಮೀಟರ್ಸ್ ಏರಿಯಾನ ಮಾತ್ರ ಅಲ್ಲಿರುವಂಥ ಪ್ರಾಜೆಕ್ಟ್ಸ್ಗಳನ್ನ ಟೇಕನ್ ಅಪ್ ಮಾಡ್ತಾ ಇರುವಂಥದ್ದು. ದಟ್ ಮೀನ್ಸ್ ಸೊ ದೇ ವಿಲ್ ಸಿ ದ ವಲ್ನರಬಿಲಿಟಿ. ಇವಾಗೆಲ್ಲವೂ ಕೂಡ ಏನೇನು ಕ್ಲಿಯರೆನ್ಸ್ ರಿಪೋರ್ಟ್ ಬಂದಿದೆಯೋ ಫ್ರಮ್ ದಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿರ್ಬೋದು, ದೆನ್ ಹೈ ಪವರ್ ಕಮಿಟಿಗಳಿಂದನೂ ಕೂಡ ಏನು ಬಂದಿದೆ, ಕ್ಲಿಯರೆನ್ಸ್ ಬಂದಿದೆ. ದೆನ್ ಅಥವಾ ಫರ್ದರ್ ಏನಾದ್ರು ಡ್ಯಾಮೇಜ್ ಆಗುತ್ತಾ ಆಗಲ್ವಾ ಅನ್ನೋದಕ್ಕೆ ಈ ಪ್ರಾಜೆಕ್ಟ್ನ ಫಸ್ಟು ಫೇಸ್ ಮ್ಯಾನರ್ ಡೆವಲಪ್ಮೆಂಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಫಸ್ಟ್ ಫೇಸಲ್ಲಿ ಏನಾದ್ರೂ ಕೂಡ ವಲ್ನರಬಿಲಿಟಿ ಆದರೆ ಅಥವಾ ಕ್ರೈಸಿಸ್ಗಳಾದರೆ ಪ್ರಾಜೆಕ್ಟ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ಕಂಟಿನ್ಯೂ. ಫೇಸ್ 2 ಆ್ಯಂಡ್ ಫೇಸ್ 3 ಕಂಪ್ಲೀಟ್ ಆಗೋಷ್ಟೊಳಗೆ ಎಷ್ಟಾಗುತ್ತೆ, 2047ಗೆ ಆಗುತ್ತೆ. ಓಕೆ, ದೆನ್ ಸಿಯರ್ ದ ಕ್ಲಿಯರೆನ್ಸ್ ಗ್ರಾಂಟೆಡ್ ಬೈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಶನ್ 2006 ಕೂಡ ಸಿಕ್ಕಿರುವಂಥದ್ದು. ದೆನ್ ಅದ್ರ ಜೊತೆಗೆ ಏನು ಮಾಡಿದಾರಪ್ಪ ಅಂತಂದರೆ ಒಂದು ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕೂಡ ಡೆವಲಪ್ಮೆಂಟ್ ಮಾಡಿದ್ದಾರೆ. ಓಕೆ, ದೆನ್ ಸೊ ಇದರಿಂದ ಏನಾಗ್ತದೆ, ವಾಟ್ ಆಲ್ ಇಟ್ ಈಸ್ ಫೋಕಸಿಂಗ್, ಒಂದು ಮಿನಿಮೈಸಿಂಗ್ ದ ಎಕಲಾಜಿಕಲ್ ಡ್ಯಾಮೇಜಿಂಗ್ ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಆಪರೇಷನ್, ಆ್ಯಂಡ್ ಸೆಕೆಂಡ್ ಒನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ಅಂತ ಆಲ್ರೆಡಿ ಗೌರ್ಮೆಂಟ್ ಏನು ಮಾಡಿದಪ್ಪ ಅಂತಂದರೆ 861.55 crore ರಿಲೀಸ್ ಮಾಡಿರುವಂಥದ್ದು, ಅಲೋಕೇಟೆಡ್ ಟು ವೇರಿಯಸ್ ಇನ್ಸ್ಟಿಟ್ಯೂಷನ್, ಸೊ ದ್ಯಾಟ್ ಅಲ್ಲಿರುವಂಥ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಬೇಕು. ಅಥವಾ ಅಲ್ಲಿ ಯಾವುದಾದ್ರೂ ಕ್ರಿಟಿಕಲಿ ಆಗಿ ಯಾವುದಾದ್ರೂ ಲೈಫಿಗೆ ಅಥವಾ ಯಾವುದಾದ್ರು ಅನಿಮಲಿಗೆ ಅಥವಾ ಬರ್ಡ್ಸ್ಗೆ ಪ್ರಾಬ್ಲಮ್ ಆಗ್ತಿದ್ರೆ ಅದ್ರ ಕನ್ಸರ್ವೇಷನ್ನ ಬೇರೆ ಕಡೆ ಸೇಮ್ ಸಿಮಿಲರ್ ಎನ್ವಿರಾನ್ಮೆಂಟ್ ಎಲ್ಲಿದೆಯೋ ಅಲ್ಲಿ ಮಾಡಬೇಕು. ಓಕೆ, ಸೊ ಟೋಟಲ್ ಗ್ರೇಟ್ ನಿಕೋಬಾರಲ್ಲಿ ಒಂದಷ್ಟು ಏರಿಯಾನ ಮಾತ್ರ ಏನು ಮಾಡ್ತಿದ್ದಾರೆ, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಬಟ್ ಆ ಸ್ಪೀಶಿನ ಬೇರೆ ಕಡೆ ರೀಲೊಕೇಟ್ ಮಾಡ್ಬೋದಾ, ಅಲ್ಲಿ ಅದಕ್ಕೆ ಹ್ಯಾಬಿಟೇಷನ್ ಕೊಡ್ಬೋದಾ? ಎಸ್. ಓಕೆ, ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ದೇ ಆಲ್ಸೋ ಡಿಡ್ ದ ರಿಸ್ಕ್ ಅಸೆಸ್ಮೆಂಟ್ ಬೇಸ್ಡ್ ಆನ್ ದಿ ನ್ಯಾಚುರಲ್ ಡಿಸಾಸ್ಟರ್ ಆ್ಯಂಡ್ ವಲ್ನರಬಿಲಿಟಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಫ್ ದಿ ಗ್ರೇಟ್ ನಿಕೋಬಾರ್ ಆಲ್ಸೋ. ನೆಕ್ಸ್ಟ್ ಇಲ್ಲಿ ಬಂದಾಗ ಟ್ರೈಬಲ್ ಆ್ಯಂಡ್ ಎಕಲಾಜಿಕಲ್ ಕನ್ಸರ್ನ್ಸ್ ಅಲ್ಲಿ ಬಂದಾಗ, ಟ್ರೈಬಲ್ಸ್ಗಳಲ್ಲಿ ಬಂದಾಗ ಒಂದು ಶಾಂಪೆನ್ ಟ್ರೈಬ್, ಅನದರ್ ಒನ್ ಇಸ್ ದ ನಿಕೋಬಾರಿಸ್ ಟ್ರೈಬ್. ಓಕೆ, ದೆನ್ ಇಲ್ಲಿ ಬಂದಾಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಆರ್ಟಿಕಲ್ ನಂಬರ್
338 ಅಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಅಥವಾ ಯೂನಿಯನ್ ಟೆರಿಟರೀಸ್ ಆಗಲಿ ಯಾವ್ದಾದ್ರು ಟ್ರೈಬ್ಸ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಥವಾ ಅವ್ರ ಲೈಫಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಅವರು ಪರ್ಮಿಷನ್ ತಗೋಬೇಕು. ದೆನ್ ಇಲ್ಲಿಂದನೂ ಕೂಡ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ. ದೆನ್ ನೀಟಾಗಿ ಈ ಶಾಂಪೇನ್ ಟ್ರೈಬ್ಸ್ಗಳನ್ನ, ಓಕೆ, ಮೇನ್ ಆಗಿ ಎಫೆಕ್ಟ್ ಆಗ್ತಿರೋದೇ ಶಾಂಪೇನ್ ಟ್ರೈಬ್ಸ್ಗಳನ್ನ, ಅವ್ರನ್ನ ಏನ್ ಮಾಡ್ತಿದ್ದಾರೆ, ರೀಲೊಕೇಟ್ ಮಾಡ್ತಾ ಇದ್ದಾರೆ ವಿತೌಟ್ ಡಿಸ್ಟರ್ಬಿಂಗ್ ದೇರ್ ಹ್ಯಾಬಿಟೇಷನ್. ದೆನ್ ಈ ಪ್ರಾಜೆಕ್ಟ್ ನ ಡೆವಲಪ್ಮೆಂಟ್ ಏನ್ ಮಾಡ್ತಿದಾರೋ ಅದರಲ್ಲಿ ಜಸ್ಟ್ 1.5% ಆಫ್ ದಿ ಶಾಂಪೇನ್ ಟ್ರೈಬ್ ಏರಿಯಾ ಇಸ್ ಡಿಸ್ಟರ್ಬಿಂಗ್, ನಾಟ್ ಕಂಪ್ಲೀಟ್ಲಿ. ದೆನ್ ಅವ್ರಿಗೆ ಏನೇನು ಕಾಂಪನ್ಸೇಟ್ ಕೊಡಬೇಕು ಅದನ್ನು ಕೂಡ ನೀಟಾಗಿ ಮಾಡ್ಕೊಡ್ತಾರೆ. ದೆನ್ ಅಲ್ಲಿ ಏನು ಟ್ರೀಸ್ಗಳನ್ನ ಕಟ್ ಮಾಡ್ತಿದಾರೋ ಅಥವಾ ಬಯೋಡೈವರ್ಸಿಟಿ ಏನು ಲಾಸ್ ಆಗ್ತಿದೆಯೋ ಅದನ್ನ ಸೊ ಅಫಾರೆಸ್ಟೇಷನ್ ಫಂಡ್ ಕೆಳಗಡೆ ಬೇರೆ ಕಡೆ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ದೇ ಚೂಸ್ ದ ವಿಚ್ ನೇಷನ್, ದೇ ಚೂಸ್ ದಿ ಹರಿಯಾಣ ಅಂಡ್ ಮಧ್ಯಪ್ರದೇಶ್ ಟು ಡೂ ಅ ಅಫಾರೆಸ್ಟೇಷನ್. ಓಕೆ, ವಾಟ್ ಎವರ್ ಥಿಂಗ್ಸ್ ಇನ್ ಹ್ಯಾಪನಿಂಗ್ ಇನ್ ಗ್ರೇಟರ್ ನಿಕೋಬಾರ್ ಏರಿಯಾ. ಯಾಕಂತ ಬಂದಾಗ ಗ್ರೇಟರ್ ನಿಕೋಬಾರ್ ಅಥವಾ ಅಂಡಮಾನ್ ಏರಿಯಾ ತಗೊಂಡಾಗ ಅಲ್ಲಿ 75%, ಮೋರ್ ದೆನ್ 75% ಆಫ್ ದಿ ಏರಿಯಾ ಇಸ್ ಫಿಲ್ಡ್ ವಿತ್ ಫಾರೆಸ್ಟ್ ಓನ್ಲಿ. ದೆನ್ ಪುನಃ ಅಲ್ಲೇ ಫಾರೆಸ್ಟ್ ಮಾಡೋಕ್ಕಾಗಲ್ಲ. ಯಾವ ಸ್ಟೇಟ್ಗಳಲ್ಲಿ ಫಾರೆಸ್ಟ್ ಕಡಿಮೆ ಇದೆಯೋ, ಡ್ರೈ ಲ್ಯಾಂಡ್ ಜಾಸ್ತಿ ಇದೆಯೋ ಅಂತ ಕಡೆ ಏನ್ ಮಾಡ್ಬೋದಪ್ಪ ಅಂದ್ರೆ ಕಂಪಲ್ಸೇಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ನಿಕೋಬಾರ್ ಪ್ರಾಜೆಕ್ಟ್ ನ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ, ಅಲ್ಲಿ ಏನು ಟ್ರೀಸ್ಗಳು ಲಾಸ್ ಆಗುತ್ತೋ ಅದನ್ನ ಹರಿಯಾಣದಲ್ಲಿ ಹೋಗಿ ಡೆವಲಪ್ಮೆಂಟ್ ನ ಮಾಡ್ತಾ ಇದ್ದಾರೆ. And it is consulting with the Geological Survey, Botanical Survey, Wildlife Institute of India, Salim Ali Center of Orientology and Natural History. ಇದಿಷ್ಟು ಕಡೆಯವರು ಸ್ಟಡಿ ಮಾಡಿ ದೆನ್ ಸೈಂಟಿಫಿಕ್ ಮಾನಿಟರಿಂಗ್ ಒಂದು ಪ್ರಪೋಸ್ ಕೂಡ ಏನ್ ಮಾಡಿದಾರಪ್ಪ ಅಂತಂದ್ರೆ ಇಂಟ್ರೊಡ್ಯೂಸ್ ನ ಮಾಡಿರುವಂಥದ್ದು. ಓಕೆ, ಸೊ ಫ್ರಮ್ ಆಲ್ ದೀಸ್ ವಾಟ್ ವಿ ಆರ್ ಸೀಯಿಂಗ್, ಎಸ್ ದೇರ್ ಆರ್ ಥ್ರೆಡ್ಸ್ ಆರ್ ದೇರ್ ಇನ್ ನಿಕೋಬಾರ್ ಪ್ರಾಜೆಕ್ಟ್ಸ್, ಬಟ್ ಅದಕ್ಕೆ ಬೇಕಾಗಿರುವಂತ ಮೆಜರ್ಸ್ ನ ಇಂಡಿಯನ್ ಗವರ್ಮೆಂಟ್ ತಗೊಳ್ತಾ ಇದೆಯಾ? ಎಸ್, ಇಟ್ ಈಸ್ ಟೇಕಿಂಗ್. ಬಟ್ ಇದನ್ನ ಏನ್ ಮಾಡಬೇಕು, ಇನ್ ಅ ವೇ ಫಾರ್ವರ್ಡ್ ವಾಟ್ ಯು ಕ್ಯಾನ್ ಡೂ, ದೇ ಹ್ಯಾವ್ ಟು ಮಾನಿಟರ್ ಇಟ್ ಪ್ರಾಪರ್ಲಿ, ದೇ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್ ಪ್ರಾಪರ್ಲಿ. ದೆನ್ ಫಾರೆಸ್ಟ್ ರೈಟ್ಸ್ ಆಗಿರ್ಬೋದು, ಟ್ರೈಬಲ್ಸ್ ರೈಟ್ಸ್ ಆಗಿರ್ಬೋದು, ಅದನ್ನೆಲ್ಲನೂ ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀಟಾಗಿ ಅವರಿಗೆ ಕೊಡಬೇಕು. ದೆನ್ ಇವಾಗ ಫೇಸ್ 1 ಡೆವಲಪ್ಮೆಂಟ್ಗೆ ನಾವು ರಿಸ್ಟ್ರಿಕ್ಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ದ ಪ್ರಾಜೆಕ್ಟ್ ಇಸ್ ದ ಬೋತ್ ಸ್ಟ್ರಾಟಜಿಕಲಿ ಅಂಡ್ ಡಿಫೆನ್ಸ್ ಅಂಡ್ ಮ್ಯಾರಿಟೈಮ್ ಮೂರಲ್ಲೂ ಕೂಡ ನೋಡಿದಾಗ್ಲೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟ್ ಫೇಸ್ ಆಗಲಿ, ಆ ಫಸ್ಟ್ ಫೇಸ್ ಆದಾಗ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಯಿತು ಅಂತ ಅವಾಗ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೋದು. ಇವಾಗಲೇ ಕಂಪ್ಲೀಟ್ ಆಗಿ ಏನ್ ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ ವಾಟ್ ದ ಅವರ್ ಯೂನಿಯನ್ ಮಿನಿಸ್ಟರ್. ಓಕೆ, ಸೊ ದಿಸ್ ಈಸ್ ವಾಟ್ ದ ಇನ್ಸೈಟ್ಸ್ ಯು ಹ್ಯಾವ್ ಟು ಟೇಕ್ ಫ್ರಮ್ ರೀಡಿಂಗ್ ದಟ್ ಮಚ್ ಬಿಗ್ ಎಡಿಟೋರಿಯಲ್ ಇನ್ ಯುವರ್ ನ್ಯೂಸ್ ಪೇಪರ್. ಓಕೆ, ಅಷ್ಟೊಂದೆಲ್ಲ ಓದೋದು ಬೇಕಾಗಿಲ್ಲ. ಡೈಲಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ನಾನು ನಿಮಗೆ ಸಿಂಪ್ಲಿಫೈ ಮಾಡಿ ಅಲ್ಲಿ ಏನಿದೆ, ಏನು ತಗೋಬೇಕು, ಏನು ಮಾಡಬೇಕು ಅಂತ ಹೇಳ್ತಾ ಬರ್ತೀನಿ. ಓಕೆ, ಸೊ ಇದೇ ಥರ ನಮ್ಮ ಕರೆಂಟ್ ಅಫೈರ್ಸ್ ಇನಿಷಿಯೇಟಿವ್ಸ್ PDF ಏನಿದೆ, ಬೋತ್ ಕನ್ನಡ ಹಾಗೂ ಇಂಗ್ಲೀಷ್ ವರ್ಷನ್ ನಿಮ್ಗೆ ಯಾವ್ದ್ರಲ್ಲಿ ಸಿಗ್ತಾ ಇದೆಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತಾ ಇದೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಕೂಡ ಈ ಡಿಸ್ಕ್ರಿಪ್ಷನ್ ಕೆಳಗಡೆ ಇದೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೇನೆ ಅಲ್ಲಿ ನಿಮಗೆ ಕರೆಂಟ್ ಅಫೈರ್ಸ್ ರಿಲೇಟೆಡ್ ಎವ್ರಿ ಡೇ ಕ್ವಿಝಸ್ ಕೂಡ ನಡೆಯುತ್ತೆ. ಓಕೆ, ದೆನ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ಸ್ಗಳಾಗಿರ್ಬೋದು, ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಎರಡನ್ನೂ ಕೂಡ ಜಾಯಿನ್ ಆಗಿ. ಓಕೆ, ಸೊ ನೆಕ್ಸ್ಟ್ ಅಂಡ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಇವತ್ತಿನ ಕವರ್ ಮಾಡಬೇಕಾಗಿರೋದು, ಕ್ಯಾನ್ ವಲ್ಚರ್ ಹೆಲ್ಪ್ ಪ್ರಿವೆಂಟ್ ಪ್ಯಾಂಡಮಿಕ್. ಓಕೆ, ದೇ ಆರ್ ಸ್ಪೀಕಿಂಗ್ ಅಬೌಟ್ ದಿ ಪ್ಯಾಂಡಮಿಕ್. ಪ್ಯಾಂಡಮಿಕ್ ಅಂದ ತಕ್ಷಣ ನಿಮಗೆ ಜಸ್ಟ್ COVID-19 ಅಷ್ಟೇ ನೆನಪಾಗಬಾರ್ದು. ಪ್ಯಾಂಡಮಿಕ್ ಅಂತಂದ್ರೆ ಏನು, ಯಾವ್ದಾದ್ರು ಒಂದು ಡಿಸೀಸ್ ವರ್ಲ್ಡ್ ವೈಡ್ ಸ್ಪ್ರೆಡ್ ಆದ್ರೆ, ಅಂದ್ರೆ ಆ ಟೆರಿಟರಿ ಏನಿದೆಯೋ, ಲೆಟ್ಸ್ ಟೇಕ್ ದಟ್ ಯಾವುದೋ ಒಂದು ಡಿಸೀಸ್ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಅಂತ ಅನ್ಕೊಳ್ಳೋಣ. ಕರ್ನಾಟಕ ಬಿಟ್ಟು ಅದು ಬಾರ್ಡರ್ನ ದಾಟಿ ಹೋಲ್ ಇಂಡಿಯಾಗೆ ಸ್ಪ್ರೆಡ್ ಆದ್ರೆ, ಇಂಡಿಯಾ ಬಿಟ್ಟು ಬೇರೆ ಇಡೀ ಕಂಟ್ರೀಸ್ಗಳಿಗೆ ಸ್ಪ್ರೆಡ್ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ, ಪ್ಯಾಂಡಮಿಕ್ ಅಂತ ಕರಿತೀವಿ. ಓಕೆ, ಅಂಡ್ ಇಟ್ ವಿಲ್ ಸ್ಟೇ ಇನ್ ಅ ವರ್ಲ್ಡ್ ಫಾರ್ ಅ ಲಾಂಗರ್ ಟೈಮ್. ದೆನ್ ಈ ವಲ್ಚರ್ಸ್ಗಳು ಈ ಪ್ಯಾಂಡಮಿಕ್ನ ಎಲಿಮಿನೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಾ, ಹೆಲ್ಪ್ ಮಾಡಲ್ವಾ ಅನ್ನುವಂಥದ್ದು ಈ ಆರ್ಟಿಕಲ್ ಕೆಳಗಡೆ ಡಿಸ್ಕಷನ್ ಮಾಡಿರುವಂಥದ್ದು. ಓಕೆ, ಸೊ ಫಸ್ಟ್ ಆಫ್ ಆಲ್ ವಲ್ಚರ್ಸ್ಗಳನ್ನ ನಾವು ನೋಡ್ತಾ ಬರೋಣ. ವಲ್ಚರ್ಸ್ ಅಂದ್ರೆ ಏನು? ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ತಾ ಬಂದ್ರೆ ದೇರ್ ಆರ್ 9 ಸ್ಪೀಶೀಸ್ ಆಫ್ ವಲ್ಚರ್ಸ್ ಆರ್ ದೇರ್. How many species? 9 species of vultures. So these are the 9 species of the vultures. Okay, so first one ಯಾವ್ದಪ್ಪ ಅಂತಂದ್ರೆ white rumped vulture, and a second one cedar billed vulture, and a third one is Indian vulture, and a fourth one red headed vulture, fifth one is breeded vulture, and a sixth one is Cinorus vulture, and a griffon vulture, seventh one, eighth one is Egyptian vulture, and a 9th ಒನ್ ಈಸ್ ಹಿಮಾಲಯನ್ ಗ್ರಿಫಾನ್. ಇವಿಷ್ಟು ಸ್ಪೀಶೀಸ್ಗಳನ್ನ ನಾವೆಲ್ಲಿ ನೋಡ್ತೀವಿ, ಇಂಡಿಯಾದಲ್ಲಿ ನೋಡ್ತೀವಿ. ಅಂಡ್ ಇಲ್ಲಿ ನೀವು ಇನ್ನೊಂದನ್ನ ಅಬ್ಸರ್ವ್ ಮಾಡಬೇಕು, ಅದರ IUCN ಸ್ಟೇಟಸ್ಗಳು. ಇದರಲ್ಲಿ 3 ವಲ್ಚರ್ಸ್ಗಳು, ಇಂಡಿಯನ್ ವಲ್ಚರ್, ಸ್ಲಿಂಡರ್ ವಲ್ಚರ್ಸ್ ಅಂಡ್ ವೈಟ್ ರಂಪ್ಡ್
ಇಲ್ಲಿ 4 ವಲ್ಚರ್ಸ್ಗಳು ಯಾವ್ದಪ್ಪ ಅಂತಂದ್ರೆ ವೈಟ್ ರಂಪ್ಡ್ ವಲ್ಚರ್, ಸ್ಲಿಂಡರ್ ಬಿಲ್ಡ್ ವಲ್ಚರ್, ಇಂಡಿಯನ್ ವಲ್ಚರ್ ಅಂಡ್ ರೆಡ್ ಹೆಡೆಡ್ ವಲ್ಚರ್ಸ್ಗಳು. ಇವು 4 ಸ್ಪೀಶೀಸ್ಗಳು ಯಾವ ಕ್ಯಾಟಗರಿಲಿ ಇದೆ? ಕ್ರಿಟಿಕಲಿ ಎಂಡೇಂಜರ್ಡ್. ಓಕೆ, ದಟ್ ಮೀನ್ಸ್ ಅದರ ಪಾಪ್ಯುಲೇಷನ್ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ? ಸಿಕ್ಕಾಪಟ್ಟೆ ಕಡಿಮೆ ಇರುವಂಥದ್ದು. ದೆನ್ ಒಂದು ಸ್ಪೀಶೀಸ್ ಈಜಿಪ್ಟಿಯನ್ ವಲ್ಚರ್ ಏನಿದೆಯೋ ಅದು ಎಂಡೇಂಜರ್ಡ್ ಕ್ಯಾಟಗರಿಲಿ ಇದೆ. ದೆನ್ ಅದರ್ ದೆನ್ ದಟ್ ದ bearded vulture and the cynoprus vulturesಗಳು ಬಂದು ನಿಯರ್ಲಿ ಥ್ರೆಟನ್. then only one species, that is the griffon vulture ಏನಿದೆಯೋ that is least concern. okay, so you should know this data also. ಇದನ್ನ ಡೈರೆಕ್ಟ್ ಆಗಿ ನೀವು ಎಕ್ಸಾಮ್ಸ್ಗಳಲ್ಲಿ MCQsಗಳಲ್ಲಿ ಕೇಳಬಹುದು. ಓಕೆ, ಸೊ ವಲ್ಚರ್ಸ್ಗಳು ಸಿಕ್ಕಾಪಟ್ಟೆ ನ್ಯೂಸ್ ಅಲ್ಲಿದೆ. ಅಂಡ್ ವಲ್ಚರ್ ಪ್ರೊಟೆಕ್ಷನ್ ಕೂಡ ಮಾಡ್ತಾ ಇದೀವಿ ನಾವು. ಕರ್ನಾಟಕದಲ್ಲೂ ಕೂಡ ಸ್ಪೆಸಿಫಿಕ್ ಸ್ಕೀಮ್ ಇದೆ ವಲ್ಚರ್ಸ್ಗಳನ್ನ ಕಾಪಾಡೋದಕ್ಕೆ ಅಂತ ಹೇಳಿ. ಸೊ ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಬೋತ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮಿನೇಷನ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮಿನೇಷನ್. ಓಕೆ, ಈ ಪಿಕ್ಚರ್ ಅಲ್ಲಿ ಕಾಣಿಸ್ತಿಲ್ಲ ಅಂತಂದ್ರೆ ಇನ್ ದಿಸ್ ಸ್ಲೈಡ್ ಆಲ್ಸೋ ಐ ಆಡೆಡ್. ಇದನ್ನು ಕೂಡ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಓದ್ಬೇಕಾದ್ರೆ, ಎನ್ವಿರಾನ್ಮೆಂಟ್ ಓದ್ಬೇಕಾದ್ರೆ ಮಿಸ್ ಮಾಡೋ ಹಾಗಿಲ್ಲ. ಓಕೆ, ನಾವಿಲ್ಲಿ ನೋಡೋದಿದ್ರೆ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ಇದು ಶೆಡ್ಯೂಲ್ 1 ಅಲ್ಲಿ ಬರುತ್ತೆ. ದಟ್ ಮೀನ್ಸ್ ಹೈಯೆಸ್ಟ್ ಪ್ರೊಟೆಕ್ಷನ್ ವಿ ಆರ್ ಗಿವಿಂಗ್. ಅಂಡ್ ಸೈಡ್ಸ್ ಅಲ್ಲಿ ಬಂದಾಗ ಅಪೆಂಡಿಕ್ಸ್ 2 ಕೆಳಗಡೆ ಇದು ಏನ್ ಬರುತ್ತಪ್ಪ ಅಂತಂದ್ರೆ ಬರುತ್ತೆ. ನೆಕ್ಸ್ಟ್ ದ ಕನ್ಸರ್ವೇಷನ್ ಏನಕ್ಕೆ ಮೇನ್ ಆಗಿ ಇದರಲ್ಲಿ ಏನ್ ಥ್ರೆಟನ್ ಇದೆ ಅಂತ ಬಂದಾಗ ನಾವು ಏನ್ ನೋಡ್ತೀವಪ್ಪ ಅಂತಂದ್ರೆ ದ ಯೂಸ್ ಆಫ್ ಡೈಕ್ಲೋಫಿನಾಕ್. ಈ ವಲ್ಚರ್ಸ್ಗಳು ಮೇನ್ ಆಗಿ ದೇ ವಿಲ್ ಈಟ್ ಆನ್ ದಿ ಡೆಡ್ ಅನಿಮಲ್ಸ್. ಆ್ಯಂಡ್ ಈ ಡೆಡ್ ಅನಿಮಲ್ಸ್ಗಳನ್ನ ಅಥವಾ ಡೆಡ್ ಅನಿಮಲ್ ಬಾಡಿನ ನಾವು ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಬಂದಾಗ ಕಾರ್ಕ್ಯಾಸಸ್ ಅಂತ ಕರಿತೀವಿ. ನಾನು ಇದನ್ನ ತಿನ್ನೋದ್ರಿಂದ ಅದೇನು ಮಾಡುತ್ತಪ್ಪ ಅಂದರೆ ಅದ್ರ ಲೈಫ್ನ ಲೀಡ್ ಮಾಡುತ್ತೆ. ಆ್ಯಂಡ್ ಇದ್ರ ತಿನ್ನೋ ಜೊತೆಗೆ ಯಾವುದೆಲ್ಲವೂ ಕೂಡ ಈ ಡೆಡ್ ಅನಿಮಲ್ಗಳಲ್ಲಿ ಇರುವಂಥ ಪ್ಯಾಥೋಜನ್ಸ್ಗಳಾಗಿರ್ಬೋದು, ಬ್ಯಾಕ್ಟೀರಿಯಾಸ್ಗಳಾಗಿರ್ಬೋದು, ವೈರಸ್ಗಳಾಗಿರ್ಬೋದು, ಅದನ್ನೂ ಕೂಡ ನಮ್ಮ ಎಕೋಸಿಸ್ಟಮಿಂದ ಎಲಿಮಿನೇಟ್ ಮಾಡುತ್ತೆ. ಇಟ್ ಈಸ್ ನಾಟ್ ಓನ್ಲಿ ದ ಜಸ್ಟ್ ವೇಸ್ಟೇಜ್ ಕ್ಲೀನರ್, ನನ್ನ ಪಬ್ಲಿಕ್ ಹೆಲ್ತ್ಗೂ ಕೂಡ ಏನಾಗುತ್ತಪ್ಪ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಬರ್ಡ್. ಹಿಯರ್ ದ ಸೌತ್ ಏಷ್ಯಾಸ್ ಗಾರ್ಡಿಯನ್ಸ್ ಆಫ್ ದಿ ಪಬ್ಲಿಕ್ ಹೆಲ್ತ್ ಇಸ್ ದಿ ವಲ್ಚರ್. ಸೌತ್ ಏಷ್ಯಾಸ್ ಗಾರ್ಡಿಯನ್ ಆಫ್ ದಿ ಪಬ್ಲಿಕ್ ಹೆಲ್ತ್ ಯಾವುದಪ್ಪ ಅಂದರೆ ವಲ್ಚರ್. ನೇಚರ್ಸ್ ಮೋಸ್ಟ್ ಎಫಿಷಿಯಂಟ್ ವೇಸ್ಟ್ ಮ್ಯಾನೇಜರ್. ಈ ವರ್ಡ್ನ, ಈ ಸೆಂಟೆನ್ಸ್ನ ಏನಾದ್ರೂ ಕೂಡ ಅಕಸ್ಮಾತ್ ನಿಮಗೆ ವಲ್ಚರಲ್ಲಿ ಕೇಳಿದಾಗ ಅಥವಾ ನಿಮ್ಮ ಎಸ್ಸೆಯಲ್ಲಿ ಬರಿಬೇಕಾದ್ರೆ ಫಸ್ಟ್ ಇಂಟ್ರೊಡಕ್ಷನಲ್ಲಿ ನೀವು ಆ್ಯಡ್ ಮಾಡಿದ್ರಿ ಅಂತಂದರೆ ದಟ್ ಈಸ್ ದ ಬೆಸ್ಟ್ ಆನ್ಸರ್. ಓಕೆ, ಅವಾಗಲೇ ಫಸ್ಟ್ ಇಂಪ್ರೆಷನ್ ಬಂದ್ಬಿಡುತ್ತೆ ನಿಮ್ಮ ಮೇಲೆ. ಓಕೆ, ಸೊ ಯು ಹ್ಯಾವ್ ಟು ಟೇಕ್ ಆಲ್ ದಿಸ್ ಕಂಟೆಂಟ್ ಫ್ರಮ್ ದಿ ನ್ಯೂಸ್ ಪೇಪರ್ ಆ್ಯಂಡ್ ಯು ಹ್ಯಾವ್ ಟು ಆಡ್ ಇಟ್ ಇನ್ ಯುವರ್ ನೋಟ್ಬುಕ್. ಅದಾದ್ಮೇಲೆ ನಾವು ನೋಡ್ತಾ ಬಂದರೆ ಮೇನ್ ಆಗಿ ಮೋಸ್ಟ್ ಎಫಿಷಿಯೆಂಟ್ ಆಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ದೆನ್ ಅದರಲ್ಲೂ ಕೂಡ ಕೆಲವೊಂದು ಡಿಸೀಸ್ಗಳ ಸ್ಪ್ರೆಡ್ ಏನಾಗುತ್ತೋ ಅದನ್ನ ಇದು ತಡೆಯುತ್ತೆ. ಲೈಕ್ ಆಂಥ್ರಾಕ್ಸ್ ಆಗಿರ್ಬೋದು, ರೇಬಿಸ್ ಆಗಿರ್ಬೋದು, ಕ್ಲಸ್ಟೋಡಿಯಂ ಬೊಟುಲಿಯಂ, ಇಂತಹ ಡಿಸೀಸ್ಗಳೆಲ್ಲವೂ ಕೂಡ ಏನು ಮಾಡುತ್ತಪ್ಪ ಅಂದರೆ ತಡೆಯುವಂಥ ಶಕ್ತಿ ಯಾರಿಗಿದೆ? ವಲ್ಚರ್ಸ್ಗಳಿಗಿದೆ. ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ತಾ ಇದ್ರೆ 1980s ಬಂದಾಗ ಅಥವಾ 1980s ಹಿಂದೆಗೆ ದೇರ್ ವರ್ ಮೋರ್ ದೆನ್ 40 millions ಆಫ್ ದಿ ವಲ್ಚರ್ಸ್ ವರ್ ದೇರ್ ಇನ್ ಆರ್ ಇಂಡಿಯಾ. ನಾನು ಆಫ್ಟರ್ ದಟ್ 1990s ಬಂದಾಗ ಇದ್ರ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಎಷ್ಟಪ್ಪ ಅಂತಂದ್ರೆ ಆಲ್ಮೋಸ್ಟ್ 95% ಆಫ್ ದಿ ವಲ್ಚರ್ ಪಾಪ್ಯುಲೇಷನ್ ಇಸ್ ಎಲಿಮಿನೇಟೆಡ್. ವೈ? ಡ್ಯೂ ಟು ದ ಒನ್ ಕೆಮಿಕಲ್ ಕಾಲ್ಡ್ ಆಸ್ ದಿ ಡೈಕ್ಲೋಫಿನಾಕ್. ವಾಟ್ ಈಸ್ ದಿಸ್ ಡೈಕ್ಲೋಫಿನಾಕ್? ಡೈಕ್ಲೋಫಿನಾಕ್ ಇಸ್ ದ ಪೇನ್ ಕಿಲ್ಲರ್. ಮೇನ್ ಆಗಿ ವೆಟರ್ನರಿ ಸರ್ವಿಸಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಕೌಸ್ಗಳಾಗಿರ್ಬೋದು, ಬಫಾಲೋಸ್ಗಾಗಿರ್ಬೋದು, ಗೋಡ್ಸ್ಗಳಾಗಿರ್ಬೋದು, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ಅದಕ್ಕೆ ಪೇನ್ ಕಿಲ್ಲರ್ ಕೊಡ್ತಾರೆ. ಅದರಲ್ಲಿ ಮೇನ್ ಕಂಟೆಂಟ್ ಏನಿರುತ್ತೆ? ಡೈಕ್ಲೋಫಿನಾಕ್. ಈ ಡೈಕ್ಲೋಫಿನಾಕ್ ಯಾವಾಗಾದ್ರೂ ಅಕಸ್ಮಾತ್ ಆನಿಮಲ್ ಡೆತ್ ಆಯಿತು ಅಂತ ಹೇಳಿದ್ರೆ, ಅದಕ್ಕೆ ಏನಾದರೂ ಹುಷಾರಿಲ್ದಾನೆ ಡೆತ್ ಆಯಿತು ಅಂತ ಹೇಳಿದಾಗ ಆ ಡೆಡ್ ಅನಿಮಲ್ನ ಯಾರು ತಿಂತಾರೆ? ವಲ್ಚರ್ ತಿನ್ನುತ್ತೆ. ವಲ್ಚರ್ ಬಂದು ತಿನ್ನುತ್ತೆ. ಆ ಕೆಮಿಕಲ್ ಈ ವಲ್ಚರ್ ಬಾಡಿ ಒಳಗಡೆ ಎಂಟರ್ ಆಗಿ ಸೊ ಇಟ್ ವಿಲ್ ಕಾಸ್ ದ ಡೆತ್ ಆಫ್ ದಿ ವಲ್ಚರ್. ಅದಕ್ಕೋಸ್ಕರ ಆಲ್ಮೋಸ್ಟ್ 95% ಆಫ್ ದಿ ವಲ್ಚರ್ ಸ್ಪೀಶೀಸ್ ಇನ್ ಆರ್ ಇಂಡಿಯಾ ಇಸ್ ಎಲಿಮಿನೇಟೆಡ್. ದೆನ್ ಇದರಿಂದ ಏನಾಗುತ್ತೆ? ವಲ್ಚರ್ ಪಾಪ್ಯುಲೇಷನ್ ಎಲಿಮಿನೇಟ್ ಆದರೆ ಆಗಲಿ ಬಿಡಿ. ಓಕೆ, ಡೆಡ್ ಅನಿಮಲ್ಸ್ಗಳನ್ನ ನಾವೇನಾದ್ರೂ ಕೂಡ ಹಂಗೆ ಎಸೆಯೋದ್ರ ಬದಲು ಗುಂಡಿ ತೆಗೆದು ಅಥವಾ ಇನ್ನೊಂದೇನೋ ಮಾಡಿ ಕ್ರೆಮೆಟ್ ಮಾಡೋಣ. ಬಟ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಏನಿದೆಯೋ ನ್ಯಾಚುರಲ್ ಆಗಿ ನಾವೇನು ಸಾಲ್ವ್ ಮಾಡಬೇಕೋ ಆ ಸೊಲ್ಯೂಷನ್ ಸಿಗುತ್ತಾ? ಸೊ ದಟ್ ಈಸ್ ವೈ ವಾಟ್ ಎವರ್ ದ ಥಿಂಗ್ ಎಕ್ಸ್ಟ್ರಾ ಥಿಂಗ್ ದ ಗೌರ್ಮೆಂಟ್ ಈಸ್ ಡೂಯಿಂಗ್ ಇನ್ ದ R&D ಥಿಂಗ್, ವ್ಯಾಕ್ಸಿನೇಷನ್ ಡೆವಲಪ್ಮೆಂಟ್ ಆಗಿರ್ಬೋದು, ದೆನ್ ಅದಾದಮೇಲೆ ಯಾವ ಡಿಸೀಸ್ ಸ್ಪ್ರೆಡ್ ಆಗ್ತಿದೆ ಏನು ಎಲ್ಲ ಅಂತ ಡೇಟಾನ ಕಲೆಕ್ಟ್ ಮಾಡೋದು ಒಂದು ಕಡೆ ನಡೆದ್ರು ಕೂಡ ಈ ಥರ ನಾವು ಏನು ಮಾಡಬೇಕು? ನ್ಯಾಚುರಲ್ ಆಗಿ ವಲ್ಚರ್ಸ್ಗಳನ್ನ ನಾವು ಪ್ರೊಟೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಓಕೆ, ಡಿಸೀಸ್ ಬರೋಕ್ಕೂ ಮುಂಚೆ ನಾವು ಪ್ರಿವೆಂಟ್ ಮಾಡ್ಬೋದಾ? ಎಸ್, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ದಿ ಕ್ಯೂರ್. ಓಕೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂದರೆ ದಟ್ ಈಸ್ ದ ವಲ್ಚರ್. ಓಕೆ, ಈ ವಲ್ಚರ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಇಂಡಿಯಾದಲ್ಲಿ ಒಂದು ಪ್ಲಾನ್ ಇದೆ. ಅದು ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯಾಸ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ದಿ
ವಲ್ಚರ್ ಕನ್ಸರ್ವೇಷನ್. ನಾನು ಇಲ್ಲಿ ಬಂದಾಗ ಇಟ್ ಈಸ್ ಎಂಫಸೈಸಿಂಗ್ ಆನ್ ಕರ್ಕಾಸ್ ಸರ್ವಿಲೆನ್ಸ್, ಎಕೋಸಿಸ್ಟಮ್ ಸರ್ವಿಸ್ ಆಫ್ ದಿ ಡಿಸೀಸ್ ಪ್ರಿವೆನ್ಷನ್ ಅಂಡ್ ಪಬ್ಲಿಕ್ ಹೆಲ್ತ್ ಪ್ರೊಟೆಕ್ಟ್. ನಾನು ಇದು ಎಲ್ಲಿಂದ ಯಾವ ವರ್ಷದಿಂದ ಯಾವ ವರ್ಷ ತನಕ 2016 ಇಂದ 2025 ತನಕ, ಅಂದ್ರೆ ಈ ವರ್ಷ ಎಂಡ್ ಆಗುತ್ತಾ. ನೆಕ್ಸ್ಟ್ ಇಯರ್ ಇಂದ ಏನ್ ಮಾಡ್ಬೇಕು ನಾವು, ಹೊಸ ಆಕ್ಷನಲ್ ಪ್ಲಾನ್ ಡೆವಲಪ್ಮೆಂಟ್ ಮಾಡ್ಬೇಕಾ. ನಾನು ಈ ಹೊಸ ಆಕ್ಷನ್ ಪ್ಲಾನ್ ಅಲ್ಲಿ ಏನೇನೆಲ್ಲ ಇರಬೇಕು. ಓಕೆ, ಸೊ ಹೊಸ ಆಕ್ಷನಲ್ ಪ್ಲಾನ್ ಅಲ್ಲಿ ಬಂದಾಗ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿ 5 pillars. Then what are all these 5 pillars? The first pillar is satellite telemetry. Satellite telemetry ಏನು ಮಾಡಬೇಕಪ್ಪ ಅಂದ್ರೆ ಮ್ಯಾಪ್ ಆಫ್ ದಿ ಹ್ಯಾಬಿಟೇಟ್ಸ್, ಕರ್ಕಾಸ್ ಡಂಪ್ಸ್ ಅಂಡ್ ಸ್ಪಿಲ್ ಓವರ್ ಹಾಟ್ ಸ್ಪಾಟ್ಸ್ಗಳನ್ನ ಇಟ್ಕೊಂಡಿರ್ಬೇಕು. ಇಲ್ಲಿ ಮ್ಯಾಪ್ ಆಫ್ ದಿ ಹ್ಯಾಬಿಟೇಟ್ಸ್ಗಳಲ್ಲಿ ಬಂದಾಗ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ಸೊ ಈ ವಲ್ಚರ್ಸ್ಗಳು ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಏಷಿಯನ್ ಮೈಗ್ರೇಟರಿ ಬರ್ಡ್ ಫ್ಲೈವೇಸ್ ಅಂತ ಹೇಳಿದ್ರೆ ಇದೇನಪ್ಪ ಅಂತಂದ್ರೆ, ಸೊ ಸಿ ದಿಸ್ ರೀಜನ್, ಯುರೋಪ್ ಅಲ್ಲಿ ಇರುವಂತಹ ರೀಜನ್ಸ್ಗಳು, ದ ಫ್ಯೂ ಪಾರ್ಟ್ ಆಫ್ ದ ಯುರೇಷಿಯನ್ ರೀಜನ್, ದೆನ್ ರಷ್ಯನ್ ರೀಜನ್, ದೆನ್ ಅದಾದ್ಮೇಲೆ ಬಂದಾಗ ಚೀನಾ ಆಗಿರ್ಬೋದು, ದೆನ್ ವೆಸ್ಟ್ ಏಷಿಯಾಸ್ ಆಗಿರ್ಬೋದು, ಇಂಡಿಯಾ, ಶ್ರೀಲಂಕಾ, ದೆನ್ ಸೌತ್ ಈಸ್ಟ್ ಏಷ್ಯಾ. ಅಂದ್ರೆ ಡ್ಯೂರಿಂಗ್ ದ ವಿಂಟರ್ ಪೀರಿಯಡ್ ಅಂಡ್ ಆಲ್, ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ಅಂತ ಟೈಮ್ಗಳಲ್ಲಿ ಬರ್ಡ್ಸ್ಗಳು ಏನ್ ಮಾಡ್ತಾವಪ್ಪ ಅಂದ್ರೆ ದೇ ವಿಲ್ ಮೈಗ್ರೇಟೆಡ್ ಟುವರ್ಡ್ಸ್ ದಿ ಟ್ರಾಪಿಕಲ್ ರೀಜನ್, ಎಸ್ಪೆಷಲಿ ಟು ದ ಸೌತ್ ಈಸ್ಟ್ ನೇಷನ್ಸ್ ಕಡೆಗೆ ಮೈಗ್ರೇಟ್ ಆಗ್ತವೆ. ದೆನ್ ಈ ರೂಟ್ ಏನಿದೆಯೋ ನಾವು ಇದನ್ನ ಏಷಿಯನ್ ಮೈಗ್ರೇಟರಿ ಬರ್ಡ್ ಫ್ಲೈವೇಸ್ ಅಂತ ಕರಿತೀವಿ. ಇದರ ಒನ್ ಆಫ್ ದಿ ಪಾರ್ಟ್ ಯಾರಪ್ಪ ಅಂತಂದ್ರೆ ನಮ್ಮ ವಲ್ಚರ್ಸ್ಗಳು ಕೂಡ ಹೌದು. ಓಕೆ, ಅವು ಕೂಡ ಏನ್ ಮಾಡ್ತವೆ, ಒಂದ್ ಪಾರ್ಟ್ ಇಂದ ಇನ್ನೊಂದ್ ಕಡೆಗೆ ಮೈಗ್ರೇಟ್ ಆಗಿ ಹೋಗ್ತವೆ. ಓಕೆ, ದೆನ್ ಅಕಸ್ಮಾತ್ ಏನಾದ್ರು ಕೂಡ ಅವು ಏನಾದ್ರು ಕೂಡ ಆ ದೇಶದಿಂದ ನಮ್ಮ ದೇಶಕ್ಕೆ ವಾಪಸ್ ಬರ್ಬೇಕಾದ್ರೆ, ಓಕೆ, ಅಲ್ಲಿನ ಡಂಪ್ ಸೈಟ್ಸ್ಗಳನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಅಲ್ಲಿನ ಪ್ಯಾಥೋಜನ್ಸ್ಗಳು ಕೂಡ ಏನ್ ಮಾಡ್ಬೋದು, ನಮ್ಮ ದೇಶಕ್ಕೆ ಕ್ಯಾರಿ ಮಾಡ್ಬೋದಾ? ಎಸ್. ದೆನ್ ಇಂಡಿಯಾದಲ್ಲಿ ಇರುವಂತಹ ವೈರಸ್ಗಳನ್ನ ಬೇರೆ ಬರ್ಡ್ಸ್ಗಳು ಕ್ಯಾರಿ ಮಾಡ್ಬೋದಾ? ದೆನ್ ದೇ ಕ್ಯಾನ್ ಟೇಕ್ ಟು ದೇರ್ ನೇಷನ್ಸ್. ಹೌದು. ದೆನ್ ಇದರಿಂದ ಪ್ಯಾಂಡಮಿಕ್ ಸ್ಪ್ರೆಡ್ ಆಗುತ್ತಾ? ಸ್ಪ್ರೆಡ್ ಆಗುತ್ತೆ. ಓಕೆ, ಬಟ್ they have the potential to, the vultures have the potential to digest these viruses, digest these pathogens, digest these bacteria. ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ಬೇರೆ ದೇಶದಲ್ಲಿ ಇರುವಂತಹ ಡಿಸೀಸ್ ಕೂಡ ಏನಾಗಲ್ಲ, ನಮ್ಮ ದೇಶದಲ್ಲಿ ಸ್ಪ್ರೆಡ್ ಆಗಲ್ಲ. ದೆನ್ ಇದರ ಹ್ಯಾಬಿಟೇಷನ್, ಸೊ ವಲ್ಚರ್ಸ್ಗಳ ಹ್ಯಾಬಿಟೇಷನ್ ಏನಾಗಿರ್ಬೋದು, ಮತ್ತೆ ಎಲ್ಲೆಲ್ಲವೂ ಕೂಡ ಡೆಡ್ ಬಾಡೀಸ್ಗಳು ಬಿದ್ದಿದೆಯೋ, ದ ಕರ್ಕಾಸ್ ಸೈಟ್ಸ್ಗಳಾಗಿರ್ಬೋದು, ಅದ್ರ ಜೊತೆಗೆ ದ ಸ್ಪಿಲ್ ಓವರ್ ಹಾಟ್ಸ್ಪಾಟ್ಗಳನ್ನ ಮ್ಯಾಪ್ ಮಾಡಬೇಕು ಯೂಸಿಂಗ್ ದ ಟೆಕ್ನಾಲಜಿ. ದಟ್ ಈಸ್ ದ ಫಸ್ಟ್ ಅಪ್ರೋಚ್. And the second one, decision and the support system. In this decision and the support system ಅಲ್ಲಿ real time risk analysis ನ ಮಾಡಬೇಕು for health and outbreak prevention ಗೆ. And the third one, cross section coordination ನ ಮಾಡಬೇಕು, like one health linking the environment, veterinary, human health and other agencies ಗಳನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಲಿಂಕ್ ಮಾಡಬೇಕು. Coordination we should have. Then fourth one is transboundary collaboration, especially along the central aviation flight. ನೆಕ್ಸ್ಟ್, ಇನ್ ಲೈನ್ ವಿತ್ ದಿ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್, ಎಲ್ಲೆಲ್ಲಿ ಬರ್ಡ್ಸ್ಗಳು ಮೂವ್ ಆಗ್ತವೆ ಅನ್ನುವಂಥ ಕೊಲಾಬ್ರೇಷನ್ ಕೂಡ ಇರಬೇಕು. ದೆನ್ ಯಾವ್ಯಾವ ದೇಶಗಳ ಜೊತೆ ಮೂವ್ ಆಗುತ್ತೋ ಅವ್ರ ಜೊತೆನೂ ಕೂಡ ಏನಿರಬೇಕಪ್ಪ ಅಂದ್ರೆ ವಿ ಶುಡ್ ಹ್ಯಾವ್ ಅ ಸಿಗ್ನೇಟರಿ ಅಗ್ರಿಮೆಂಟ್ ಅಥವಾ ಪಾಲಿಸಿ. ನೆಕ್ಸ್ಟ್, ಫಿಫ್ತ್ ಒನ್, ಕಮ್ಯುನಿಟಿ ಸ್ಟೀವರ್ಡ್ಶಿಪ್. ಕಮ್ಯುನಿಟಿ ಸ್ಟೀವರ್ಡ್ಶಿಪ್ ಅಲ್ಲಿ ಬಂದಾಗ ಎಂಪವರಿಂಗ್ ದ ಲೋಕಲ್ ಕಮ್ಯುನಿಟೀಸ್, ವುಮೆನ್, ಯೂತ್ ಆಸ್ ಅ ಫ್ರಂಟ್ ಲೈನ್ ಆಕ್ಟರ್. ಪ್ರೊಟೆಕ್ಷನ್ ಆಫ್ ವಲ್ಚರ್ಸ್ಗಳಿರ್ಬೋದು, ಅಥವಾ ಈ ಡಂಪಿಂಗ್ ಸೈಟ್ಸ್ಗಳ ಕ್ಲಿಯರೆನ್ಸ್ ಆಗಿರ್ಬೋದು, ಅಥವಾ ಕರ್ಕಾಸ್ ಡಂಪ್ಸ್ಗಳನ್ನ ಏನ್ ಮಾಡುವಂಥದ್ದು, ಕ್ಲೀನ್ ಮಾಡುವಂಥದ್ದಾಗಿರ್ಬೋದು, ಎಲ್ಲಕ್ಕೂ ಕೂಡ ಏನ್ ಬೇಕಾಗುತ್ತೆ ನಮಗೆ. ಸೊ ವಿ ನೀಡ್ ಅ ಕಮ್ಯುನಿಟಿ ಸ್ಟೀವರ್ಡ್. ಇದಿಷ್ಟು 5 ಪಿಲ್ಲರ್ಸ್ಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನೆಕ್ಸ್ಟ್ ವಲ್ಚರ್ ಪ್ರೋಗ್ರಾಮ್ಸ್ ಅಥವಾ ವಲ್ಚರ್ ಪಾಲಿಸೀಸ್ ನ ಮಾಡ್ಬೇಕಾಗತ್ತೆ. ಒಂದು ಅದರ ಬ್ರೀಡಿಂಗ್ ಸೆಂಟರ್ಸ್ಗಳನ್ನ ಓಪನ್ ಮಾಡುವಂಥದ್ದಾಗಿರ್ಬೋದು, ಅದರ ಕನ್ಸರ್ವೇಷನ್ ಎಫರ್ಟ್ ನ ಎನ್ಹಾನ್ಸ್ ಮಾಡುವಂಥದ್ದಾಗಿರ್ಬೋದು. ಇನ್ನೊಂದು ಏನ್ ಮಾಡುವಂಥದ್ದು, ಈ ಕರ್ಕಾಸ್ ಸೈಟ್ಗಳು, ಡಂಪಿಂಗ್ ಸೈಟ್ಸ್ಗಳು ಏನಿದೆಯೋ ಅದನ್ನ ಕ್ಲೀನಿಂಗ್ ಮಾಡೋದಾಗಿರ್ಬೋದು. ಸೊ ದ್ಯಾಟ್ ನಾವು ವಲ್ಚರ್ಸ್ಗಳನ್ನ ಎಕಲಾಜಿಕಲ್ ಅನ್ನು ಕೂಡ ಏನ್ ಮಾಡ್ತೀವಿ, ಕನ್ಸರ್ವೇಷನ್ ಮಾಡ್ತೀವಿ. ಅದರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಪಬ್ಲಿಕ್ ಹೆಲ್ತ್ಗೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಓಕೆ, ಸೊ ದ್ಯಾಟ್ ಇಸ್ ದ ಓವರ್ ಆಲ್ ಥಿಂಗ್ ದೇ ಆರ್ ಸ್ಪೀಕಿಂಗ್ ಅಬೌಟ್ ಇನ್ ದಿಸ್ ಆರ್ಟಿಕಲ್. ಓಕೆ, ಓವರ್ ಆಲ್ ಆಗಿ ನೀವು ಓದಿದ್ರೆ ನಿಮಗೆ ಇದು ಒಂದು ಸಮ್ಮರಿ ಸಿಗುವಂಥದ್ದು. ಸೊ ಇಂಡಿಯಾಸ್ಗೆ ಏನೇನೆಲ್ಲ ಆಪರ್ಚುನಿಟಿ ಇದೆ ಅಟ್ ದಿಸ್ ಟೈಮ್. ಸೊ ಬಿಕಾಸ್ ದ ಇಂಟರ್ಕನೆಕ್ಟೆಡ್ ವಲ್ಚರ್ ಪಾಪ್ಯುಲೇಷನ್ಸ್ಗಳು ಇರೋದ್ರಿಂದ 9 ಡಿಫರೆಂಟ್ ಸ್ಪೀಶೀಸ್ ಆಫ್ ವಲ್ಚರ್ ಪಾಪ್ಯುಲೇಷನ್ ವಿ ಹ್ಯಾವ್. ಓಕೆ, ಸೊ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇನ್ ಈ ವರ್ಲ್ಡ್ ಅಲ್ಲೇ ವಿ ಕ್ಯಾನ್ ಲೀಡ್ ದಿ ವಲ್ಚರ್ ಬೇಸ್ಡ್ ಪ್ಯಾಂಡಮಿಕ್ ಪ್ರಿವೆನ್ಷನ್, ದೆನ್ ಸ್ಕೇಲ್ ಆಫ್ ದಿ ಟೆಲಿಮೆಟ್ರಿ ಅಂಡ್ ಸೇಫ್ ವೆಟರ್ನಿಯರ್ ಪ್ರಾಕ್ಟೀಸ್ಗಳಾಗಿರ್ಬೋದು, ಹ್ಯಾಬಿಟೇಷನ್ ಪ್ರೊಟೆಕ್ಷನ್ ಅವರು ಕೂಡ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಅ ನಾಯ್ಸ್ ಇನ್ ದಿ ವರ್ಲ್ಡ್ ವೈಡ್ ಅಂಡ್ ಎಂಬೆಡೆಡ್ ಕನ್ಸರ್ವೇಷನ್ ಇನ್ ಟು ಅ ನ್ಯಾಷನಲ್ ಅಂಡ್ ಗ್ಲೋಬಲ್ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಫ್ರೇಮ್ವರ್ಕ್. ಓಕೆ, ನಾವು ಫ್ರೇಮ್ ಮಾಡಿ ಬೇರೆಯವರಿಗೆ ಮಾಡೆಲ್ ಆಗಿ ನಿಂತ್ಕೋಬಹುದು. ಅಂಡ್ ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್ ಕಂಪೇರ್ಡ್ ಟು ಅ ಪ್ಯಾಂಡಮಿಕ್ ರೆಸ್ಪಾನ್ಸ್ ಕಾಸ್ಟ್.
ಡೆವಲಪಿಂಗ್ ದ ವ್ಯಾಕ್ಸಿನೇಷನ್ನ ಕೊಡೋದಾಗಲಿ, ದೆನ್ ಅದನ್ನು ಏನು ಮಾಡೋದು, ಮಾರ್ಕೆಟಲ್ಲಿ ಸೇಲ್ ಮಾಡೋದಾಗಲಿ, ಬೇರೆ ಕಂಟ್ರೀಸ್ಗಳಿಗೆ ಕಳಿಸೋದಾಗಲಿ, ಇದೆಲ್ಲದಕ್ಕಿಂತಲೂ ಇದು ಕಡಿಮೆ ಕಾಸ್ಟಲ್ಲಿ ಆಗುವಂಥದ್ದು. ಆಫ್ಟರ್ ದಟ್ ಎನ್ಹಾನ್ಸ್ ಇಂಡಿಯಾಸ್ ರೋಲ್ ಆಸ್ ದ ಗ್ಲೋಬಲ್ ಲೀಡರ್ ಇನ್ ಬಯೋಡೈವರ್ಸಿಟಿ ಲಿಂಕ್ಡ್ ವಿತ್ ದ ಹೆಲ್ತ್ ಸೆಕ್ಯೂರಿಟಿ. ಇನ್ ದಿಸ್ ಪಾರ್ಟ್ ಇದನ್ನು ನೀವು ಎಲ್ಲಿ ಬರಬಹುದಪ್ಪ ಅಂದರೆ ನಿಮ್ಮ ಕನ್ಕ್ಲೂಷನ್ ಪಾರ್ಟಲ್ಲಿ ನೀವು ಬರೀಬೋದು. ಓಕೆ, ಸೊ ನಾವು ವಾಟ್ ಎವರ್ ವಿ ಆರ್ ಡಿಸ್ಕಸಿಂಗ್ ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದ ವಲ್ಚರ್ ಒನ್. ಓಕೆ, ಏನಾದರೂ ಒಂದು ಬೇರೆ ಇಶ್ಯೂಸ್ಗಳಿಲ್ಲದಲ್ಲೂ ಕೂಡ ನೀವು ಈ ಥರ ಏನು ಬರೀಬೋದಪ್ಪ ಅಂದರೆ ಕನ್ಕ್ಲೂಷನ್ನ ಬರೀಬಹುದು. ಓಕೆ, ಸೊ ರಿಮೆಂಬರ್ ದೀಸ್ ಥಿಂಗ್ಸ್. ದೆನ್ ಇಲ್ಲಿ ಬಂದಾಗ ಬೇಸ್ಡ್ ಆನ್ ದಿಸ್, ಸೊ ವಿ ಹ್ಯಾವ್ ಒನ್ ಪ್ರಿಲಿಮಿನರಿ ಆ್ಯಂಡ್ ಅ ಮೇನ್ಸ್ ಕ್ವಶನ್. Try to answer to this question. First question, consider the following statement about the vultures in India. All 9 species of vulture found in India are listed under the Schedule 1 of the Wildlife Protection Act 1972. All 9 species. ಹೌದಾ, ಚೆಕ್ ಮಾಡಿ. ದೆನ್ ಎಲ್ಲವೂ ಕೂಡ ಶೆಡ್ಯೂಲ್ 1 ಅಲ್ಲಿ ಲಿಸ್ಟ್ ಆಗಿದೆಯಾ, ಚೆಕ್ ಮಾಡಿ. ಡೈಕ್ಲೋಫಿನಾಕ್, a veterinary drug, has been identified as the primary cause of the vulture population decline in India. Yes or no? Check it. Then India is the part of the Central Asian flyway, an important migratory route for the vultures. Okay, so based on this there are 3 options are there. ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ಆಫ್ಟರ್ ದ್ಯಾಟ್ ದ ಮೇನ್ಸ್ ಕ್ವಶನ್ ಬಂದರೆ ಯಾವ ಥರ ಬರ್ಬೋದಪ್ಪ ನಿಮಗೆ ಅಂತಂದರೆ, ಸೊ ಅದು ಮೇನ್ ಆಗಿ ನಿಮಗೆ ಎಲ್ಲಿ ಬರುತ್ತೆ ಅಂತ ಬಂದಾಗ ನಿಮಗೆ ಎನ್ವಿರಾನ್ಮೆಂಟಲ್ಲೂ ಕೂಡ ಬರ್ಬೋದು ಅಥವಾ ಸೊಸೈಟಿಲೂ ಕೂಡ ಬರ್ಬೋದು, ಸೋಷಿಯಲ್ ಜಸ್ಟಿಸಲ್ಲೂ ಕೂಡ ಈ ಕ್ವಶನ್ ನಿಮಗೆ ಬರ್ಬೋದು. ಸಿರಿಯರ್, ದ ಕನ್ಸರ್ವೇಷನ್ ಆಫ್ ದಿ vulture is not just an ecological necessity but also a public health imperative. This is the statement. Based on this, discuss the reason for the decline of the vulture population in India, the measures taken for their conservation and their role in preventing zoonotic disease outbreaks. ಇಲ್ಲಿ ಬಂದಾಗ ಡಿಕ್ಲೈನ್ ಅಲ್ಲಿ ಬಂದಾಗ ವಿ ನೋ ದಟ್ ಒಂದು ಬಿಕಾಸ್ ಆಫ್ ದಿ ಡೈಕ್ಲೋಫಿನಾಕ್, ಬಟ್ ಡೈಕ್ಲೋಫಿನಾಕ್ ಒಂದೇನ ರೀಸನ್ ಅಂತ ಬಂದರೆ ನೋ. ಸೆಕೆಂಡ್ ರೀಸನ್ ಏನಂತ ಬಂದಿದೆಪ್ಪ ಅಂತಂದರೆ ದ ಎಲೆಕ್ಟ್ರಿಷನ್. ಓಕೆ, ವೈರ್ಸ್ಗಳು ಏನಿದೆಯೋ ಆ ವೈರ್ಸ್ಗಳು, ಎಲೆಕ್ಟ್ರಿಕ್ ವೈರ್ಸ್ಗಳು ಅದು ಫ್ಲೈ ಆಗ್ತಾ ಇರಬೇಕಾದ್ರೆ ಈ ವೈರ್ಸ್ಗಳಿಗೂ ಟಚ್ ಆಗಿ ಕೂಡ ಅಲ್ಲಿ ಎಲೆಕ್ಟ್ರಿಷನ್ ಆಗಿನೂ ಕೂಡ ಸುಮಾರು ವಲ್ಚರ್ಸ್ಗಳು ನಮ್ಮ ಇಂಡಿಯಾದಲ್ಲಿ ಡೆತ್ ಆಗಿರ್ಬೋದು. ಆ್ಯಂಡ್ ಅದು ಥರ್ಡ್ ಒನ್ ಏನು ಬರ್ಬೋದಪ್ಪ ಅಂತಂದರೆ ಹ್ಯಾಬಿಟೇಟ್ ಲಾಸ್ ಅಲ್ಲಿ ಬಂದಾಗ, ಸೊ ಯು ಕ್ಯಾನ್ ಟೆಲ್ ಅಬೌಟ್ ದ ಹ್ಯೂಮನ್ ಅಟ್ರಾಸಿಟೀಸ್. ಓಕೆ, ಆಂಥ್ರೋಪೋಜೆನಿಕ್ ಇಂಟರ್ವೆನ್ಷನ್ಸ್ ಇಂದ ಯಾವ ಥರ ಅಲ್ಲಿ ಲಾಸ್ ಆಗ್ತಾ ಇದೆ ಅನ್ನೋದು ನೀವು ಬರಿಬೋದು. ದೆನ್ ಆಫ್ಟರ್ ದ್ಯಾಟ್ ಯು ಕ್ಯಾನ್ ರೈಟ್ ಅಬೌಟ್ ದಿ ಮೆಜರ್ಸ್. ಪಬ್ಲಿಕ್ ಹೆಲ್ತ್ಗೆ ಅವ್ರು ಯಾವ ಥರ ಇಂಪಾರ್ಟೆನ್ಸ್ ಪ್ಲೇ ಮಾಡುತ್ತೆ, ದೆನ್ ಮೆಜರ್ಸ್ಗಳನ್ನ ಏನು ತೊಗೋಬೇಕು, ದೆನ್ ಕನ್ಕ್ಲೂಷನಲ್ಲಿ ಬರೆದು ನೀವು ಎಂಡ ಮಾಡ್ಬೋದು. ಆನ್ಸರ್ಸ್ನ ಬರೀರಿ, ಆನ್ಸರ್ಸ್ ಬರೆದು ನಮಗೆ ಸೆಂಡ್ ಮಾಡಿ. ಓಕೆ, ಡೋಂಟ್ ಜಸ್ಟ್ ಕೀಪ್ ಸೀಯಿಂಗ್ ದಿಸ್ ವಿಡಿಯೋಸ್ ಆ್ಯಂಡ್ ಆಲ್, ಟ್ರೈ ಟು ರೈಟ್ ದ ಆನ್ಸರ್ಸ್. ಓಕೆ, ಫಸ್ಟ್ ಟೈಮ್ ಬರೀಬೇಕಾದ್ರೆ ಯಾರ್ದು ಕೂಡ ಚೆನ್ನಾಗಿರಲ್ಲ, ಹೋಗ್ತಾನೆ ಏನಾಗುವಂಥದ್ದು ಇಂಪ್ರೂವ್ ಆಗುವಂಥದ್ದು. ಓಕೆ, ಡೋಂಟ್ ಗಿವ್ ಅಪ್. ಸೊ ಇಟ್ ವಿಲ್ ಹೆಲ್ಪ್ ಇನ್ ಯುವರ್ ಆಲ್ ದ ಎಕ್ಸಾಮಿನೇಷನ್, PSI ಎಕ್ಸಾಮಿನೇಷನ್ ಆಗಿರ್ಬೋದು, ದೆನ್ ಅದಾದಮೇಲೆ ಬೇರೆ KS ಅಥವಾ UPSC ಎಕ್ಸಾಮ್ ಆಗಿರ್ಬೋದು, ಬ್ಯಾಂಕಿಂಗ್ ಅಥವಾ SSC ಅಲ್ಲಿ ಬಂದಾಗ್ಲೂ ಕೂಡ ಸೆಕೆಂಡ್ ಟೈರ್ 2 ಅಲ್ಲಿ ಬಂದಾಗ ಸಮ್ಟೈಮ್ಸ್ ನಿಮಗೆ ಕಾಂಪರೆನ್ಸಿವ್ ರೈಟಿಂಗ್ನ ಬರೆಯೋಕೆ ಹೇಳ್ತಾರೆ. ಓಕೆ, ಡಿಫ್ರೆಂಟ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಟ್ರೈ ಟು ರೈಟ್ ದ ಆನ್ಸರ್ ಟು ದಿಸ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ನಾವು ಥರ್ಡ್ ಆರ್ಟಿಕಲ್ ನೋಡೋಣ. ಸೊ ಈ ಆರ್ಟಿಕಲ್ ಲಾಸ್ಟ್ ಪೇಜಲ್ಲಿ ಇರುವಂಥದ್ದು ನಿಮ್ಮ ಹಿಂದೂ ನ್ಯೂಸ್ ಪೇಪರಲ್ಲಿ. ದಟ್ ಈಸ್ ದ ಆರ್ಟಿಕಲ್ ಈಸ್ ಲುಕಿಂಗ್ ಬಿಹೈಂಡ್ ಸೂಸೈಡ್ ಹೆಲ್ಪ್ ಲೈನ್ಸ್ ಟು ಟ್ಯಾಕಲ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂಡ್ ಕೇರ್. ಓಕೆ, ಸೊ ಮೆಂಟಲ್ ಹೆಲ್ತ್ ಇಶ್ಯೂ ಆಗಿರ್ಬೋದು, ಕೇರ್ ಆಗಿರ್ಬೋದು, ಇದನ್ನು ನೀವೆಲ್ಲಿ ನೋಡ್ತೀರಾ, ಸೊಸೈಟಿ ಟಾಪಿಕಲ್ಲಿ ನೋಡ್ತೀರಾ. ಬರೀ ಇದು ಮೇನ್ಸಿಗೆ ಅಷ್ಟೇ ಇಂಪಾರ್ಟೆಂಟಾ, ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಅಲ್ವಾ ಅಂತಂದರೆ ಪ್ರಿಲಿಮ್ಸ್ಗೂ ಸಹ ಇಂಪಾರ್ಟೆಂಟ್. ಯಾಕಂತ ಬಂದಾಗ, ಸೊ ನಿಮಗೆ ಮೆಂಟಲ್ ಇಶ್ಯೂಸ್ ಅಂತ ಬಂದಾಗ ಒಂದು ಸರ್ವಿಸ್ ನೆನಪಾಗಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸ್ಟೇಟ್ ಗೌರ್ಮೆಂಟ್ ಕೊಡ್ತಿರೋವಂಥದ್ದು. ದಟ್ ಈಸ್ ಟೆಲಿಮಾನಸ್ ಸರ್ವಿಸ್. ಓಕೆ, 24/7 ದಿಸ್ ಅ ಟೆಲಿಮಾನಸ್ ಅಂತಾರೆ, ಅಲ್ಲೇ ಗೊತ್ತಾಗ್ತಿದೆ ನಿಮಗೆ. ಇಟ್ಸ್ ಅ 24/7 ಹೆಲ್ಪ್ ಲೈನ್ ನಂಬರ್. ಅಲ್ಲಿ ಏನು ಮಾಡ್ಬೋದು, ನೀವು ಕಾಲ್ ಮಾಡಿ ಕೇಳಿದ್ರಿ ಅಂತ ಅಂದರೆ ನಿಮಗೆ ಥ್ರೂ ಔಟ್ ದಿ ಡೇ ಮೆಂಟಲ್ ಹೆಲ್ತ್ ಇಶ್ಯೂ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಅದಕ್ಕೆ ಸೊಲ್ಯೂಷನ್ನ ಕೊಡ್ತಾ ಬರ್ತಾರೆ. ನಾನು ಅದ್ರ ಜೊತೆಗೆ ಈ ತಿಂಗಳು ಸೆಪ್ಟೆಂಬರ್ 10 ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂತಂದರೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಸೆಲೆಬ್ರೇಟ್ನ ಮಾಡ್ತೀವಿ. ಓಕೆ, ಸೊ ದ್ಯಾಟ್ ಈಸ್ ವೈ ದಿಸ್ ಟಾಪಿಕ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಬೋತ್ ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ನಾನು ಸೆಪ್ಟೆಂಬರ್ 10 ನಾವು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇದನ್ನು ಯಾರು ಕೊಟ್ಟಿರುವಂಥದ್ದು, ಯಾವ ಆರ್ಗನೈಸೇಷನ್ ಮಾಡ್ತಿರುವಂಥದ್ದು ಅಂತ ಬಂದಾಗ ದಟ್ ಈಸ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಸೂಸೈಡ್ ಪ್ರಿವೆನ್ಷನ್ ಆ್ಯಂಡ್ ಪಾರ್ಟ್ನರ್ಶಿಪ್ ವಿತ್ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಯು ಶುಡ್ ನೋ ದಿಸ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. The main aim of this institution is to reduce the stigma around the mental health issue. ಸೊ ಮೆಂಟಲ್ ಹೆಲ್ತ್ ಇಶ್ಯೂ ಅಂತ ಬಂದಾಗ, ಸೊ ಮೇನ್ ಆಗಿ ಇನ್ನು ಎಕ್ಸ್ಟ್ರೀಮ್ ಕಂಡೀಷನ್ ಏನಕ್ಕೆ ಹೋಗ್ತಾರೆ, ಅವರು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತಾರೆ. ಫಸ್ಟ್ ಅದು ಯಾವುದೋ ಒಂದು ಇಶ್ಯೂಗಳಿಂದ ಅಥವಾ ಯಾವುದೋ ಒಂದು ಸ್ಟಿಗ್ಮಾದಿಂದ ಸ್ಟಾರ್ಟ್ ಆಗುತ್ತೆ.
ದಟ್ ಸ್ಟಿಗ್ಮಾ ಮೇ ಬಿ ದ ಸೋಷಿಯಲ್ ಎಕ್ಸ್ಕ್ಲೂಷನ್ ಇರ್ಬೋದು, ಅಥವಾ ಡಿಸ್ಕ್ರಿಮಿನೇಷನ್ ಇರ್ಬೋದು, ಪಾವರ್ಟಿ ಇರ್ಬೋದು, ಅಥವಾ ಸ್ಟಡೀಸ್ ಅಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಪರ್ಸನಲ್ ಪ್ರಾಬ್ಲಮ್ಸ್ಗಳು ಇರ್ಬೋದು. ಇದೆಲ್ಲನೂ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಆ ಯೋಚನೆಗಳು ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಡಿಪ್ರೆಷನ್ಗೆ ಹೋಗ್ಬೋದು. ಆ ಡಿಪ್ರೆಷನ್ ಇಂದ ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗ್ಬೋದು, ಅವರು ತಮ್ಮ ಲೈಫ್ನ ತಾವು ಎಂಡ್ ಮಾಡ್ಕೊಳ್ಳೋ ಲೆವೆಲಿಗಾದ್ರೂ ಹೋಗ್ಬೋದು. ಸೊ ಈ ಸ್ಟಿಗ್ಮಾ ಏನಿದೆಯೋ ಅಥವಾ ಆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಏನೇನು ಇಶ್ಯೂಸ್ಗಳಿದೆಯೋ ಅದನ್ನ ಎಲ್ಲನೂ ಕೂಡ ರೆಡ್ಯೂಸ್ ಮಾಡುವಂಥದ್ದು ಮೇನ್ ಈ ಆರ್ಗನೈಸೇಷನ್ನ ಏಮ್ ಆಗಿರುವಂಥದ್ದು. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ 3 ವರ್ಷಕ್ಕೆ ಒಂದು ಸರಿ ಥೀಮ್ ನ ರಿಲೀಸ್ ಮಾಡ್ತಾರೆ. ಓಕೆ, ಸೊ ಈ ವರ್ಷ 2024 ಇಂದ 2026 ತನಕನೂ ಕೂಡ ಸೇಮ್ ಥೀಮ್. ವಾಟ್ ಈಸ್ ದ ಥೀಮ್ ಆಫ್ ದಿಸ್ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಬಂದಾಗ ದಟ್ ಈಸ್ ಚೇಂಜಿಂಗ್ ದಿ ನರೇಟಿವ್ಸ್ ಆನ್ ದಿ ಸೂಸೈಡ್. ಸೊ ದಟ್ಸ್ ದ ಥೀಮ್. ಯು ಶುಡ್ ನೋ ದ ಥೀಮ್ ಆಲ್ಸೋ. Similarly, they will, whatever the campaign they are doing under the changing the narratives on the suicide, main agi it aims to challenge the harmful myths, replace them with the open, compassionate conversation. Okay, then shift from a culture of silence to one of openness, empathy, and support. Third one, prioritize the mental health in a public policy and urge the government to act. Fourth one, inspires the individuals and the communities to create an environment where people feel safe to speak up and seek help. Okay, so the main issue we are seeing related to mental health is that ಏನು ಮಾತಾಡಲ್ಲಪ್ಪ ಅಂತಂದ್ರೆ ಯಾರಿಗೆ ಮೆಂಟಲ್ ಇಶ್ಯೂ ದೇ ಆರ್ ಫೇಸಿಂಗ್ ಅವರು ಓಪನ್ ಆಗಿ ಮಾತಾಡಲ್ಲ, ಮತ್ತೆ ಬೇರೆಯವ್ರ ಹತ್ರ ಹೆಲ್ಪ್ನ ಕೇಳಲ್ಲ. ಓಕೆ, ಸೊ ಒಬ್ಬರ ಹತ್ರನೇ ಅವ್ರ ವಿಷಯನ ಅವರೇ ಇಟ್ಕೊಂಡು ಅವ್ರ ತಲೆಯಲ್ಲಿ ಯೋಚನೆ ಮಾಡ್ತಾ ಏನಾಗುತ್ತೆ ಅದನ್ನು ತುಂಬಾ ನೆಗೆಟಿವ್ ಎಫೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕ್ಯಾಂಪೇನ್ ಏಮ್ ಏನು ಅಂತಂದ್ರೆ ಎಲ್ಲಾರನ್ನೂ ಕೂಡ ಓಪನ್ ಆಗಿ ಫ್ರೀ ಆಗಿ ಮಾತಾಡ್ಬೇಕು. ಅಂಡ್ ಯಾರಿಗಾದ್ರೂ ನೀವು ಹೋಗಿ ಇವಾಗ್ಲೂ ಕೂಡ ನೀವು ಫ್ರೆಂಡ್ಸ್ಗಳಿಗೆ ಏನಾದ್ರೂ ಕೂಡ ಮೆಂಟಲ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರನೇ ಬಂದು ಹೇಳಿದ್ರೆ ಅದನ್ನ ಅಕ್ಸೆಪ್ಟೆನ್ಸ್ ನೀವು ಈಸಿಯಾಗಿ ಮಾಡ್ಕೊಳ್ತೀರಾ, ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಏನಾದ್ರು ಕೂಡ ಅವ್ರು ನಿಮ್ಮ ಹತ್ರ ಕ್ಲೋಸ್ ಇದ್ದಾರೆ ಅಂತ ಎಲ್ಲ ಹೇಳ್ಕೊಂಡ್ರೆ ಹುಚ್ಚಿನ ತರ ಆಡ್ತಾನೆ ಅವನಿಗೆ ಹುಚ್ಚಿಟ್ಕೊಂಡಿದೆ. ಸೊ ಲೈಕ್ ದಿಸ್ ಏನ್ ಮಾಡ್ತಾರಪ್ಪ ಅಂದ್ರೆ ದೇ ವಿಲ್ ಡಿಸ್ಕರೇಜ್ ಇಟ್. ರಾದರ್ ದೆನ್ ದಟ್ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅಥವಾ ನಿಮ್ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಈ ಟೆಲಿಮಾನಸ್ ಆ್ಯಪ್ ಏನಿದೆಯೋ ಅದ್ರ ಕಡೆಗಾರು ಕಾನ್ಸಲ್ಟೇಷನ್ ಮಾಡಿದ್ರೆ, ಅಥವಾ ಯಾವ್ದಾದ್ರು ಒಂದು ದೊಡ್ಡ ಸೈಕ್ಯಾಟ್ರಿಸ್ಟಿಗೆ ಅವ್ರನ್ನ ಹೋಗಿ ಮಾತಾಡೋ ತರ ಮಾಡಿದ್ರೆ ಅವ್ರ ಲೈಫಲ್ಲಿ ನೀವೇನ್ ಮಾಡ್ಬೋದು, ಚೇಂಜಸ್ನ ತರ್ಬೋದು. ಓಕೆ, ಸೊ ದಾಟ್ಸ್ ದ ಥಿಂಗ್. ಅಂಡ್ ಗೌರ್ಮೆಂಟ್ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೆಂಟಲ್ ಹೆಲ್ತ್ಗೆ ಪ್ರಿಯಾರಿಟೀಸ್ನ ಕೊಡ್ಬೇಕು. ಸೊ ದಾಟ್ಸ್ ದ ಮೇನ್ ಆಫ್ ದಿ ಏಮ್ ಆಫ್ ದಿಸ್ ಕ್ಯಾಂಪೇನ್ ಇರುವಂಥದ್ದು. ಅಂಡ್ ಇವತ್ತಿನ ಆರ್ಟಿಕಲ್ ಅಲ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ, ದಟ್ ಈಸ್ ರಿಗಾರ್ಡಿಂಗ್ ದ ಟೆಲಿಮಾನಸ್ ಕೇಸ್ ಸ್ಟಡಿ ಬಗ್ಗೆ ಡಿಸ್ಕಷನ್ ಮಾಡಿರುವಂಥದ್ದು. ಆಸ್ ಐ ಸೆಡ್, ಟೆಲಿಮಾನಸ್ ಅನ್ನುವಂಥದ್ದು ದ ಗವರ್ಮೆಂಟ್ ಇನಿಷಿಯೇಟಿವ್. ಇಟ್ಸ್ ಅ ಹೆಲ್ಪ್ ಲೈನ್ ಥಿಂಗ್. 24/7 ನಿಮಗೆ ಸಿಗ್ತಾ ಬರ್ತಿರುತ್ತೆ. 2022 ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇಟ್ ಹೆಲ್ಪ್ಸ್ ಟು ಕನೆಕ್ಟ್ ದ ಇಂಡಿವಿಜುವಲ್ ಟು ಸೈಕ್ಯಾಟ್ರಿಸ್ಟ್ ಅಂಡ್ ಕೌನ್ಸಿಲಿಂಗ್ ನವರಿಗೆ ಕೊಡುವಂಥದ್ದು ಮೇನ್ ಏಮ್ ಆಫ್ ದ ಆ್ಯಪ್. ಓಕೆ, ದೆನ್ ಇಲ್ಲಿ ಬಂದಾಗ ನಾವು ಏನು ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದೆಯೋ ಅದನ್ನ ಬರೀ ಟೆಲಿಕಾಲಿಂಗ್ ಮಾಡಿ ಅಲ್ಲಿ ಸೈಕ್ಯಾಟ್ರಿಸ್ಟ್ಗಳ ಹತ್ರ ಕನೆಕ್ಟ್ ಮಾಡಿ ದೆನ್ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ರೆ ಸಾಲ್ವ್ ಆಗುತ್ತಾ? ನೋ. ಸೊ ವಾಟ್ ವಿ ನೀಡ್ ಅಲಾಂಗ್ ವಿತ್ ದಿಸ್ ಥಿಂಗ್, ಈ ಟೆಲಿಮಾನಸ್ ಜೊತೆಗೇನೆ ವಿ ನೀಡ್ ಅ ಬ್ರಾಡರ್ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬೇಕು ನಮಗೆ. ಸೊ ವಾಟ್ ಈಸ್ ದಿಸ್ ಬ್ರಾಡರ್ ಸಿಸ್ಟಮಿಕ್ ಅಪ್ರೋಚ್ ನಾವು ನೋಡ್ತಾ ಬರೋಣ. ಓಕೆ, ಅದಕ್ಕೂ ಮುಂಚೆ ವಾಟ್ ಈಸ್ ದ ರೋಲ್ ಆಫ್ ದಿ ಹೆಲ್ಪ್ ಲೈನ್ಸ್ ಅಂತ ನೋಡೋಣ. ಹೆಲ್ಪ್ ಲೈನ್ ಅಲ್ಲಿ ಬಂದಾಗ ದ ಟೆಲಿಮಾನಸ್ ಏನ್ ಮಾಡುತ್ತೆ, ದ ಇಮಿಡಿಯೇಟ್ ಎಮೋಷನಲ್ ಸಪೋರ್ಟ್ ಏನ್ ಬೇಕೋ ಅಥವಾ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಏನ್ ಬೇಕೋ ಅದನ್ನ ಮಾಡುತ್ತೆ. ಬಟ್ ವಾಟ್ ಅಬೌಟ್ ಲಾಂಗ್ ಟರ್ಮ್ ಥಿಂಗ್? ಲಾಂಗ್ ಟರ್ಮ್ ಅಲ್ಲಿ ಅವ್ರನ್ನ ಮಾನಿಟರ್ ಮಾಡೋದಾಗ್ಲಿ, ಅವ್ರನ್ನ ಪುನಃ ಚೆಕಪ್ಸ್ ಮಾಡೋದಾಗ್ಲಿ, ಅಥವಾ ಅವರಿಗೆ ಅದೇ ತರ ಥಾಟ್ಸ್ ಬರ್ತಿದ್ದೆ ಇಲ್ವಾ ಅಂತ ನೋಡ್ಕೊಳ್ಳೋದಾಗ್ಲಿ, ಅದು ಯಾರ ಮೇಲೆ ಹೊಣೆ? ಇಸ್ ದಟ್ ಆನ್ ದಿ ಟೆಲಿಮಾನಸ್? ನೋ. ಅಂಡ್ ಟೆಲಿಮಾನಸ್ ಅಲ್ಲಿ ಎಲ್ಲರನ್ನೂ ಕೂಡ ಅವರೇ ಹೋಗಿ ಡೈರೆಕ್ಟ್ ಆಗಿ ಜನಗಳನ್ನ ಕೇಳಲ್ಲ. ನಿಮಗ್ ಬೇಕಾ, ನೀವೇನ್ ಮಾಡ್ಬೇಕು, ಕಾಲ್ ಮಾಡಿ ಕೇಳಬೇಕು. Okay, next one, it acts as the first access points for the mental health care in the India. Okay, then example, Telemanus connects to a psychiatrist and follow-up cares. Second one, collaboration with the state initiatives like a Kerala, Karnataka and Tamil Nadu. Okay, so Kerala, Karnataka and Tamil Nadu lo bandaga there are efforts are there in these states. Yavudappa anta bandaga Karnatakaದಲ್ಲಿ we will see Suraksha project. And the Suraksha project is successful in Ramanagara district of Karnataka. Okay, so they were collaborated with the Nimans. Nimans ಬಗ್ಗೆ ನಿಮ್ಗೆಲ್ಲರಿಗೂ ಸಹ ಗೊತ್ತಲ್ವಾ, ನಿಮಾನ್ಸ್ ಜೊತೆ ಕೊಲಾಬ್ರೇಟ್ ಮಾಡಿದ್ದಾರೆ. ಅಂಡ್ ಅದಾದ್ಮೇಲೆ ಇವಾಗ ಹೋಲ್ ಕರ್ನಾಟಕದಲ್ಲಿ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದೆ, ಸುರಕ್ಷಾ ಪ್ರಾಜೆಕ್ಟ್. ಅಂಡ್ ಕರ್ನಾಟಕದಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಬಂದಾಗ, ಇಡೀ ಇಂಡಿಯಾದಲ್ಲಿ ತಗೊಂಡ್ರೆ ಸೂಸೈಡ್ ರೇಟ್ ಈಸ್ ಹೈಯೆಸ್ಟ್ ಇನ್ ಕರ್ನಾಟಕ ಓನ್ಲಿ. ಓಕೆ, ಸೊ ನಾವು ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ ಪರ್ ಲ್ಯಾಕ್ ಓನ್ಲಿ 12.4 people they will die because of the suicide. But in Karnataka 20.2 persons will die out of 1 lakh people through the suicide.
ಸೊ ದಟ್ ಮೀನ್ಸ್ ದ ಹೈಯೆಸ್ಟ್ ರೇಟ್ ಆಫ್ ಸೂಸೈಡ್ ಎಲ್ಲಿದೆ, ನಮ್ಮ ಕರ್ನಾಟಕದಲ್ಲಿದೆ. ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಕರ್ನಾಟಕ ಗೌರ್ಮೆಂಟ್ ಅಡಾಪ್ಟೆಡ್ ದಿ ಸುರಕ್ಷಾ ಪ್ರಾಜೆಕ್ಟ್. ಅದೇ ತರ ನಾವು ಕೇರಳದಲ್ಲೂ ಕೂಡ ಒಂದು ನೋಡ್ತೀವಿ, ಡಿಸ್ಟ್ರಿಕ್ಟ್ ಲೆವೆಲ್ ಸರ್ವಿಸಸ್ಗಳನ್ನ ನೋಡ್ತೀವಿ, ದಟ್ ಈಸ್ ಜೀವನ್ ರಕ್ಷಾ. ಸುರಕ್ಷಾ ಕರ್ನಾಟಕ, ಜೀವನ್ ರಕ್ಷಾ ಎಲ್ಲಿ, ಕೇರಳದಲ್ಲಿ. It is community gatekeepers trained to identify the suicidal tendencies referred to a professional. Okay, community level ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿರುವಂಥ ಪೀಪಲ್ ದೇ ವಿಲ್ ಹೆಲ್ಪ್ ಟು ಸಿ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಕಮಿಟ್ ದಿ ಸೂಸೈಡ್, ಅಥವಾ ಅವ್ರು ಏನು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿ ವಾಲಂಟಿಯರ್ ಆಗಿ ನೋಡ್ತಾರೆ. ಮತ್ತೆ ಅಲ್ಲಿ ಇರುವಂಥ ಪ್ರೊಫೆಷನಲ್ಸ್ಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ, ಸೊ ದಟ್ ಅವರಿಗೆ ಏನು ಪ್ರಾಬ್ಲಮ್ ಆಗ್ತಿರುತ್ತೋ ಅದನ್ನ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ತಮಿಳ್ನಾಡು ಬಂದಾಗ ಯಾರೆಲ್ಲರೂ ಮಕ್ಕಳು ಕೂಡ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಿನೇಷನ್ ಆ್ಯಂಡ್ 12th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಿನೇಷನ್ ಈ ನೀಟ್ ಆಸ್ಪಿರೆಂಟ್ಸ್ಗಳು ಯಾರಿರ್ತಾರೆ ಅವರಿಗೆ ಮೇನ್ ಆಗಿ ಸ್ಪೆಸಿಫಿಕ್ ಆಗಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಟೆಲಿಮಾನಸ್ ಆಪರೇಷನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಅವರಲ್ಲಿ ಆಗ್ತಿರುವಂತಹ ಪ್ರಾಬ್ಲಮ್ಸ್ಗಳನ್ನ ಕಡಿಮೆ ಮಾಡೋದಕ್ಕೆ, ಓಕೆ, ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಆಗೋದನ್ನ ಕಡಿಮೆ ಮಾಡೋದಕ್ಕೆ ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ತಮಿಳ್ನಾಡು ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದೀಸ್ 3 states are the best example where even the state is trying its best to prevent the suicide rate or giving the mental care to the people of the states. ನಾವು ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ ಮಾನಸ್ ಆಗಿರ್ಬೋದು ಅಥವಾ ಮೆಂಟಲ್ ಹೆಲ್ತ್ ಸಿಸ್ಟಮ್ಗಳಲ್ಲಿ ಏನೇನೆಲ್ಲ ಗ್ಯಾಪ್ಸ್ಗಳು ನೋಡ್ತಿದೀವಿ. ಒಂದು, ದ ಶಾರ್ಟೇಜ್ ಆಫ್ ದಿ ಪ್ರೊಫೆಷನಲ್ಸ್. ಶಾರ್ಟೇಜಸ್ ಅಲ್ಲಿ ಬಂದಾಗ ಯಾರು, ದ ಸೈಕಿಯಾಟ್ರಿಸ್ಟ್ಗಳಾಗಿರ್ಬೋದು, ಕೌನ್ಸಿಲರ್ಸ್ಗಳಾಗಿರ್ಬೋದು. ಅಕಾರ್ಡಿಂಗ್ ಟು ದ WHO ಗೈಡ್ಲೈನ್ಸ್ ಅಲ್ಲಿ ಬಂದಾಗ 1 lakh ಪಾಪ್ಯುಲೇಷನ್ಗೆ ಅಟ್ಲೀಸ್ಟ್ 3 ಸೈಕಿಯಾಟ್ರಿಸ್ಟ್ಗಳು ಅಥವಾ ಕೌನ್ಸಿಲರ್ಸ್ಗಳು ಇರಬೇಕು. ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ, ಜಸ್ಟ್ 0.75. ನೆಕ್ಸ್ಟ್, lack of trained clinical psychologist and a psychiatric nurses. ಓಕೆ, ಸೊ ಸೈಕಾಲಜಿಸ್ಟ್ಗಳು ನಾವು ಅಷ್ಟು ನೋಡಲ್ಲ, ಮತ್ತೆ ಸೈಕಿಯಾಟ್ರಿಸ್ಟ್ ನರ್ಸಸ್ಗಳು ಗ್ರಾಜುಯೇಟ್ಸ್ಗಳಿದ್ದಾರೆ, ಬಟ್ ಟ್ರೈನ್ ಒನ್ ಹೂ ಆರ್ ಡೂಯಿಂಗ್ ದ ರಿಯಲ್ ಸರ್ವಿಸಸ್ಗಳನ್ನ ಬಂದಾಗ ನಾವಿಲ್ಲಿ ಕಡಿಮೆನ ನೋಡ್ತಾ ಬರ್ತೀವಿ. ನೆಕ್ಸ್ಟ್, ಸೆಕೆಂಡ್ ಒನ್, ಇನ್ ಅಡ್ವೊಕೇಟ್ ರಿಸೋರ್ಸಸ್ ಲೈಕ್ ಅ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಫಂಡಿಂಗ್ ಅಂಡ್ ಅ ಫಾಲೋ ಅಪ್ ಸಿಸ್ಟಮ್ಸ್. ಇಟ್ ಈಸ್ ಲ್ಯಾಕಿಂಗ್ ಇನ್ ಅವರ್ ಇಂಡಿಯಾ. ಅಂಡ್ ಸ್ಟಿಗ್ಮಾ ಅಂಡ್ ಲೋ ಅವೇರ್ನೆಸ್. Many were avoid seeking the professional help. ಓಕೆ, ಅಯ್ಯೋ ನಾನು ಯಾರಾದ್ರೂ ಸೈಕಿಯಾಟ್ರಿಸ್ಟ್ ಹೋದ್ರೆ ನನ್ನ ಮೆಂಟಲ್ ಅನ್ಕೋಬಿಡ್ತಾರಾ, ಇಲ್ಲ ನನ್ಗೇನಾದ್ರು ಆಗುತ್ತಾ, ನನ್ನ ಡಿಸೀಸ್ ಏನಾದ್ರು ಇನ್ನೊಂದು ಜಾಸ್ತಿ ಆಗುತ್ತಾ, ಇದೇ ತರ ಥಿಂಕ್ ಮಾಡ್ತಾರೆ. ಅಥವಾ ಯಾರು ಜನಗಳು ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೋತಿದಾರೋ ಅದು ಜನಗಳಿಗೆ ಗೊತ್ತಾದ್ರೆ ಅದರ ಸೋಷಿಯಲ್ ಅಕ್ಸೆಪ್ಟೆನ್ಸು ಕೂಡ ಕಡಿಮೆ. ಓಕೆ, ದೇ ವಾಂಟ್ ಸಿ ದೆಮ್ ಆಸ್ ಅ ನಾರ್ಮಲ್ ಪರ್ಸನ್. ಇದಕ್ಕೋಸ್ಕರ ಭಯ ಪಡ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೋ ಮೆನಿ ಪೀಪಲ್ ದೇ ಡು ನಾಟ್ ಗೋ ಅಂಡ್ ಸೀಕ್ ದಿ ಮೆಂಟಲ್ ಹೆಲ್ತ್ ಕೇರ್. Next, after that, the fragmented services. Fragmented services ಅಲ್ಲಿ ಬಂದಾಗ there is no comprehensive integration of the helplines with the community mental health. Then whatever the system services we are seeing, ಅದನ್ನ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಜೊತೆ ಅಥವಾ ಯಾವುದೋ ಒಂದು ಹಾಸ್ಪಿಟಲ್ ಎಲ್ಲೋ ಒಂದು ಮೂಲೆಯಲ್ಲಿ ಏನಿದೆಪ್ಪ ಅಂತಂದ್ರೆ ದ ಸೈಕಿಯಾಟ್ರಿಸ್ಟ್ ಹೆಲ್ತ್ ಕೇರ್ ಸಿಸ್ಟಮ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಡೆವಲಪ್ಮೆಂಟ್ ಮಾಡಿರ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ವಾಟ್ ಎವರ್ ದ ಸರ್ವಿಸ್ ದೇ ಹ್ಯಾವ್ ಟು ಪ್ರೊವೈಡ್ ಇನ್ ಅ ಲೋ ಲೆವೆಲ್ ಅಥವಾ ಲೋಕಲ್ ಲೆವೆಲ್ ಅದೇನಾಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಕೀ ಡೇಟಾ ರಿಪೋರ್ಟ್ ಪ್ರಕಾರ ನೋಡಿ, ಸೊ ಇಂಡಿಯಾದಲ್ಲಿ ಬಂದಾಗ ಆಲ್ಮೋಸ್ಟ್ 12.4 per lakh ಪಾಪ್ಯುಲೇಷನ್ ದೇ ಆರ್ ಕಮಿಟಿಂಗ್ ದಿ ಸೂಸೈಡ್. ನನ್ನ ಹ್ಯೂಮನ್ ರಿಸೋರ್ಸ್ ಗ್ಯಾಪ್ ಅಲ್ಲಿ ಬಂದಾಗ ಆಸ್ ಫೀಸ್ ಜಸ್ಟ್ 0.75 ಸೈಕಿಯಾಟ್ರಿಸ್ಟಿಕ್ ಅಷ್ಟೇ ಇರೋದು, ಕಂಪೇರ್ ಟು ದ ಆಸ್ ಪರ್ ದಿ WHO ರಿಪೋರ್ಟ್ 3 ಇರಬೇಕಿತ್ತು. ಹಾಗಿದ್ರೆ ಈ ಪ್ರಾಬ್ಲಮ್ಸ್ಗಳಿಗೆ ಏನು ಸೊಲ್ಯೂಷನ್ ಇಲ್ವಾ ಅಂತ ಹೇಳಿದ್ರೆ ದೇರ್ ಇಸ್ ಅ ಸೊಲ್ಯೂಷನ್, ದಟ್ ಈಸ್ ದ ರೋ ಅಹೆಡ್ ಅಥವಾ ವೇ ಫಾರ್ವರ್ಡ್ ಏನೇನಂತ ಬಂದಾಗ, ಸೊ ವಿ ನೀಡ್ ಫಾರ್ ಅ ಸಿಸ್ಟಮಿಕ್ ರಿಫಾರ್ಮ್ ಬಿಹಾಂಡ್ ದಿ ಹೆಲ್ಪ್ ಲೈನ್ಸ್. ಜಸ್ಟ್ ಹೆಲ್ಪ್ ಲೈನ್ ಅಷ್ಟೇ ಸಾಲಲ್ಲ, ವಿ ನೀಡ್ ಅ ಸಿಸ್ಟಮಿಕ್ ರಿಫಾರ್ಮ್. ವಾಟ್ ಆರ್ ಆಲ್ ದಿ ಸಿಸ್ಟಮಿಕ್ ರಿಫಾರ್ಮ್ ವಿ ಹ್ಯಾವ್? ದ ಬಿಲ್ಡ್ ಸ್ಟ್ರಾಂಗ್ ಸ್ಕೂಲ್ ಅಂಡ್ ಕಾಲೇಜ್ ಲೆವೆಲ್ ಪ್ರೋಗ್ರಾಮ್ಸ್. ಓಕೆ, ಫಸ್ಟ್ ಏನ್ ಮಾಡಬೇಕು, ಆ ಪ್ರಾಬ್ಲಮ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದ್ಯೋ ಅದಕ್ಕೆ ಏನ್ ಮಾಡ್ತಾ ಬರಬೇಕು. Okay, especially according to the recent studies also, the students, especially the high school students and the first PUC, second PUC students ಗಳು ಯಾರಿದ್ದಾರೋ ಅವರಿಗೆ ಸಿಕ್ಕಾಪಟ್ಟೆ ಈ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ಗಳಿದೆ. ಓಕೆ, ಸೊ ಮೇ ಬಿ ಬಿಕಾಸ್ ಆಫ್ ದಿ ಎಜುಕೇಶನಲ್ ಪ್ರೆಷರ್ ಆಗಿರ್ಬೋದು, ಪೇರೆಂಟಲ್ ಪ್ರೆಷರ್ಸ್ ಆಗಿರ್ಬೋದು, ಅಥವಾ ಅವರ ಜನರೇಷನ್ಸ್ಗಳು ಇರುವಂತಹ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಾಗಿರ್ಬೋದು. ಎಕ್ಸೆಸ್ ಯೂಸ್ ಆಫ್ ದಿ ಸೋಷಿಯಲ್ ಮೀಡಿಯಾಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ ಎವರ್ ದೇ ಆರ್ ಗೋಯಿಂಗ್ ಥ್ರೂ all these things, so that will affect the mental health. ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ we need a strong school and a college programs where we can prevent the mental health two things. Second one, train and deploy more psychiatrists and a psychologist counselors ಗಳ. Okay, so there are graduates ಗಳು are there, but trainers ಗಳು ಅವನ್ನ ಪ್ರಾಪರ್ ಆಗಿ ಟ್ರೈನಿಂಗ್ ಮಾಡಿ ಅವನ್ನ ಲೋ ಲೆವೆಲ್ ಅಲ್ಲಿ ಅಥವಾ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಬಿಡಬೇಕು.
ಥರ್ಡ್ ಒನ್, ಅಡ್ರೆಸ್ ದಿ ಸೋಷಿಯಲ್ ಡಿಟರ್ಮಿನೆಂಟ್ಸ್. ಏನಕ್ಕೆ ಅವರಿಗೆ ಮೆಂಟಲ್ ಹೆಲ್ತ್ ಇಶ್ಯೂ ಆಗ್ತಾ ಇದೆ, ವೆದರ್ ಇಟ್ ಈಸ್ ಬಿಕಾಸ್ ಆಫ್ ದಿ ಪಾವರ್ಟಿ ಆರ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಜೆಂಡರ್ ಇನ್ಇಕ್ವಾಲಿಟಿ ಅಥವಾ ಅದರ್ ಡಿಸ್ಕ್ರಿಮಿನೇಷನ್ ಏನು ಅನ್ನೋದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಸಾಲ್ವ್ ಮಾಡ್ಬೇಕಾಗತ್ತೆ, ನೋಡ್ಬೇಕಾಗುತ್ತೆ. ನೆಕ್ಸ್ಟ್, ರೆಸ್ಕ್ಯೂ ಸ್ಟಿಗ್ಮಾ ಅರೌಂಡ್ ದಿ ಮೆಂಟಲ್ ಇಲ್ನೆಸ್. Okay, we have to make it normalized. Yes, now the number of people who are getting consultation from the psychiatrist, it is increasing. But ಇದನ್ನ ನಾರ್ಮಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಕಡಿಮೆ ಆಗಿದೆ. ಇದನ್ನ ನಾರ್ಮಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಕ್ಯಾಂಪೇನ್ ಆಗಿರ್ಬೋದು, ಸೋಷಿಯಲ್ ಅವೇರ್ನೆಸ್ ಕ್ಯಾಂಪೇನ್ಗಳಾಗಿರ್ಬೋದು, ಅಥವಾ ಎಲ್ಲಾ ಕಡೆ ಇನ್ ಆಲ್ ಲೆವೆಲ್ ಅವೇರ್ನೆಸ್ ಮೂಡಿಸೋದ್ರಿಂದ ಇದೇನಾಗುತ್ತೆ, ಒಂದು ನಾರ್ಮ್ ಆಗುತ್ತೆ. ನೆಕ್ಸ್ಟ್ ಇನ್ ಫ್ಯೂಚರ್ ಜನರೇಷನ್ ಅದರ್ 5 years 10 years ಆದಲ್ಲೂ ಕೂಡ ಏನಾಗಲ್ಲ, ಇದು ಒಂದು ಸ್ಟಿಗ್ಮಾ ತರ ನಮ್ಮ ಇಂಡಿಯಾದಲ್ಲಿ ಇರಲ್ಲ. ಓಕೆ, ನೆಕ್ಸ್ಟ್, ಬಿಲ್ಡ್ ಅ ಕಮ್ಯುನಿಟಿ ಬೇಸ್ಡ್ ಇಂಟರ್ವೆನ್ಷನ್ ಇಂಟಗ್ರೇಟ್ಸ್ ಇಂಟು ಅ ಪ್ರೈಮರಿ ಹೆಲ್ತ್ ಸಿಸ್ಟಮ್. ಮೆಂಟಲ್ ಹೆಲ್ತ್ ಇಶ್ಯೂನ ಅಥವಾ ಮೆಂಟಲ್ ಹೆಲ್ತ್ ಯಾರು ಕೌನ್ಸಿಲಿಂಗ್ ನ ಕೊಡ್ತಾರೋ, ಸೈಕಿಯಾಟ್ರಿಸ್ಟ್ಗಳಾಗಿರ್ಬೋದು, ಕೌನ್ಸಿಲರ್ಸ್ಗಳಾಗಿರ್ಬೋದು, ಅಥವಾ ಸೈಕಿಯಾಲಜಿಸ್ಟ್ಗಳಾಗಿರ್ಬೋದು, ಅವ್ರನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ಸ್ಗಳಲ್ಲಿ ಅಥವಾ ತಾಲೂಕ್ ಲೆವೆಲ್ ಹಾಸ್ಪಿಟಲ್ಸ್ಗಳಲ್ಲಿ, ಐ ಮೀನ್ ಟು ಸೇ ಸೆಕೆಂಡರಿ ಸರ್ವಿಸ್ ಸೆಕ್ಟರ್ಸ್ ಅಂಡ್ ಟರ್ಸರಿ ಸರ್ವಿಸ್ ಸೆಕ್ಟರ್ಸ್ಗಳಲ್ಲಿ ಇರೋದ್ರ ಬಿಟ್ಟು ಎಲ್ಲಿಡ್ಬೇಕಪ್ಪ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಕ್ಟರ್ಸ್ಗಳಲ್ಲಿ ಇಡಬೇಕು. ಸೊ ದ್ಯಾಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗ್ತಾ ಬರುತ್ತಪ್ಪ ಅಂತಂದ್ರೆ ಅವರು ಈ ಪ್ರೋಗ್ರಾಮ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಸೊ ದಟ್ ಈಸ್ ಟು ದ ಸಿಸ್ಟಮ್ಯಾಟಿಕ್ ರಿಫಾರ್ಮ್. ಅಂಡ್ ದ ಸೆಕೆಂಡ್ ಒನ್, ದ ಶಿಫ್ಟ್ ಫ್ರಮ್ ನ ಕ್ರೈಸಿಸ್ ರೆಸ್ಪಾಂಡ್ ಟು ಅ ಪ್ರಿವೆಂಟಿವ್ ಕೇರ್ ಥ್ರೂ ಅವೇರ್ನೆಸ್, ಎಂಪತಿ, ಇನ್ಕ್ಲೂಷನ್ ಅಂಡ್ ಅ ಟೈಮ್ಲಿ ಸಪೋರ್ಟ್. ಸೊ ದೀಸ್ ಟೂ ಆರ್ ದಿ road ahead which is mentioned in the today's article. Okay, so ಇದನ್ನು ಕೂಡ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಬರೀಬಹುದು. ಕ್ವಶನ್ ಬಂದ್ರೆ ನಿಮಗೆ ಮೇನ್ಸ್ ಅಲ್ಲಿ ಯಾವ ತರ ಬರುತ್ತಪ್ಪ ಅಂದ್ರೆ, ಡಿಸ್ಕಸ್ ದಿ ಎಕ್ಸಿಸ್ಟಿಂಗ್ ಚಾಲೆಂಜಸ್ ಇನ್ ಇಂಡಿಯಾಸ್ ಮೆಂಟಲ್ ಹೆಲ್ತ್ ಸಿಸ್ಟಮ್, evaluate the role of the initiatives such as the Telemanas and suggest the measures to strengthen the suicide prevention and mental health care. ಓಕೆ, ಇದಿಷ್ಟು ನಾವು ಡಿಸ್ಕಸ್ ಮಾಡಿದ್ದೀವ. ಎಸ್, ವಿ ಡಿಸ್ಕಸ್. ಈ ಕ್ವಶನ್ಗೆ ಆನ್ಸರ್ನ ಬರೆಯೋದಕ್ಕೆ ಟ್ರೈ ಮಾಡಿ. And a next important article, that is the first tri-service all women circumnavigating sailing expedition. Okay, so ನಮ್ಮ ಇಂಡಿಯಾದಲ್ಲಿ ಇರುವಂತಹ the women officers from the 3 services, ಯಾವ್ದು, ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್, ಇದರಿಂದ ಸೇರಿ 10 ವುಮೆನ್ಸ್ for a 9 months. Okay, until 2026 ಮೇ ತನಕ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ಇರೋಬರ ನಮ್ಮ ವರ್ಲ್ಡ್ ಅಲ್ಲಿರುವ ಓಷನ್ಸ್ಗಳಲ್ಲಿ ನ್ಯಾವಿಗೇಟ್ನ ಮಾಡ್ತಿದ್ದಾರೆ. 9 months ಅವ್ರು ಇವಾಗ ನಮ್ಮ ಇಂಡಿಯಾದಿಂದ ಹೋಗ್ತಾ ಇದ್ದಾರೆ, ಮುಂಬೈಯಿಂದ ಹೋಗ್ತಾ ಇದ್ದಾರೆ. ಆಫ್ಟರ್ 9 months ದೇ ವಿಲ್ ರಿಟರ್ನ್ ಬ್ಯಾಕ್ ಟು ಅವರ್ ಇಂಡಿಯಾ. ಯಾರು ಹೋಗ್ತಾ ಇರೋದು, ದ ವುಮೆನ್ಸ್. ಓಕೆ, ಹಾಗಿದ್ರೆ ಇದೇ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮ್ಯಾಮ್ ಅಂತ ಕೇಳಿದ್ರೆ, ನೋ, ಆಲ್ರೆಡಿ ನಮ್ಮ ಇಂಡಿಯನ್ ನೇವಿ ಆಫೀಸರ್ಸ್ ಇಬ್ರು, ಒಂದು ಕೆ ದಿಲ್ಲನಾ ಅಂಡ್ ಅನದರ್ ಒನ್ ಇಸ್ ಎ ರೂಪಾ. ಕೆ ದಿಲ್ಲನಾ ಅಂಡ್ ಎ ರೂಪಾ ಅನ್ನುವಂಥವರು ನಮ್ಮ INS. ಓಕೆ, ಸೊ INS ತಾರಿಣಿಯಲ್ಲಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಹೋಗಿ ಆಲ್ರೆಡಿ ನೇವಲ್ ಎಕ್ಸ್ಪೆಡಿಷನ್ ನ ಮಾಡಿದ್ದಾರೆ. ಓನ್ಲಿ ಇಟ್ ಈಸ್ ದ ಹೋಲ್ ಶಿಪ್ ಈಸ್ ಲೆಡ್ ಬೈ 2 women, 2 ನೇವಿ ಆಫೀಸರ್ಸ್. ಒನ್ ಇಸ್ ಈ ಕೆ ದಿಲ್ಲನಾ ಅಂಡ್ ಎ ರೂಪಾ. ಅದರಿಂದ ಇನ್ಸ್ಪೈರ್ ಆಗಿ ಇವಾಗ ನಮ್ಮ ಟ್ರೈ ಸರ್ವಿಸಸ್ಗಳಲ್ಲಿ ಸೇರಿ 10 ಜನ ವುಮೆನ್ಸ್ ನ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಸೆಂಡ್ ಮಾಡ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಬಂದಾಗ, ಪ್ರಿಲಿಮ್ಸ್ ಅಲ್ಲಿ ಬಂದಾಗ ನೀವು ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ನೋಡ್ಬೇಕು. ವೆದರ್ ದೇ ಆರ್ ಸ್ಪೀಕಿಂಗ್ ಅಬೌಟ್ ದಿ ಟ್ರೈ ಸರ್ವಿಸ್ ಅಲ್ಲಿ ಬಂದಾಗ ಫಾರ್ ದ ಫಸ್ಟ್ ಟೈಮ್, ಬಟ್ ವುಮೆನ್ ಇಂದಾನೆ ಫಸ್ಟ್ ಅಂತ ಕೇಳಿದ್ರೆ ನೋ, ಆಲ್ರೆಡಿ ದ 2 ನೇವಲ್ ಆಫೀಸರ್ಸ್ ದೇ ವೆಂಟ್, ದೇ ಸರ್ಕಮೆಂಟೆಡ್ ಅಂಡ್ ದೇ ಕೇಮ್ ಬ್ಯಾಕ್ ಟು ಅವರ್ ಇಂಡಿಯಾ. ಸೇಫ್ ಆಗಿ ಬಂದಿದ್ದಾರೆ. ಇವಾಗ 3 ಸರ್ವಿಸ್ ಅವರು ಸೇರಿ ಹೋಗ್ತಾ ಇರುವಂಥದ್ದು. ನಾನು ಈ ಪ್ರೋಗ್ರಾಮ್ ನ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ, ಸಮುದ್ರ ಪ್ರದಕ್ಷಿಣ. ಓಕೆ, ಸೊ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದಿ ಗೇಟ್ ವೇ ಆಫ್ ಇಂಡಿಯಾ. ದೆನ್ ಈ ಪ್ರೋಗ್ರಾಮ್ ನ ಯಾರು ಇನಾಗ್ರೇಟ್ ಮಾಡಿರುವಂಥದ್ದು, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಫ್ಲಾಗ್ಡ್ ಆಫ್. ಓಕೆ, ದೆನ್ ಇದು ಬಂದಾಗ ಇಟ್ ಈಸ್ ಅ ಫಸ್ಟ್ ಕೈಂಡ್ ಆಫ್ ಇನ್ ದಿ ವರ್ಲ್ಡ್ ಅಲ್ಲೇ 3 ಸರ್ವಿಸ್ ಅವರು ಸೇರಿ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ಓಕೆ, ದೆನ್ ಇಲ್ಲಿ ಬಂದಾಗ ಇವರು ಯಾವನ ವೆಸಲ್ ನ ಯೂಸ್ ಮಾಡಿ ಹೋಗ್ತಿದ್ದಾರೆ, ಇಂಡಿಯನ್ ನೇವಲ್ ವೆಸಲ್ ಸೇಲಿಂಗ್. ಇವರು ಯಾವ ವೆಸಲ್ ನ ಯೂಸ್ ಮಾಡಿ ಹೋಗ್ತಿದಾರಪ್ಪ ಅಂದ್ರೆ, ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್ ಕಾಲ್ಡ್ ಆಸ್ ತ್ರಿವೇಣಿ. ರಿಮೆಂಬರ್, ತಾರಿಣಿ ಇಸ್ ದ ಲಾಸ್ಟ್ ಒನ್. ಲಾಸ್ಟ್ ಟೈಮ್ ಯೂಸ್ ಮಾಡಿರೋದು ಯಾರು, ತಾರಿಣಿ. ದಟ್ ಈಸ್ ದ ದಿಲ್ಲನಾ ಅಂಡ್ ಮತ್ತೆ ರೂಪಾ ಅವರು ಯೂಸ್ ಮಾಡಿರುವಂಥದ್ದು. ನಾನು ಇವಾಗ ಏನು ಯೂಸ್ ಮಾಡ್ತಿದ್ರು, 10 ವುಮೆನ್ಸ್ ಟ್ರೈ ಸರ್ವಿಸ್ ಇಂದ ಹೋಗ್ತಿರುವಂತ ನೇವಲ್ ಶಿಪ್ ನೇಮ್ ಏನು, ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್ ತ್ರಿವೇಣಿ. ರಿಮೆಂಬರ್ ದಿಸ್ ಒನ್ ಆಲ್ಸೋ.
Then objective is to circumvent the globe by sailing, showcasing the women's leadership, resilience and maritime skills. So that is why it is very very important. Then ಇಲ್ಲಿ ಬಂದಾಗ they will cover the major oceans, Indian specific ocean ಆಗಿರ್ಬೋದು, Atlantic oceans ಆಗಿರ್ಬೋದು, and stoppages at the selected international ports ಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸ್ಟಾಪ್ ನ ಮಾಡ್ತಾರೆ. And they are also collaborated with India's oceanographic institution ಜೊತೆಗೆ ಕೊಲಾಬ್ರೇಟ್ ಮಾಡಿ ಓಷನ್ಸ್ ಗಳಲ್ಲಿ ಆಗುವಂತ ಕೆಲವೊಂದು ರಿಸರ್ಚ್ ಕೂಡ ಮಾಡ್ತಾರೆ ರಿಗಾರ್ಡಿಂಗ್ ಮೈಕ್ರೋ ಪ್ಲಾಸ್ಟಿಕ್ ಆಗಿರ್ಬೋದು. ದೆನ್ ಓಷನೋಗ್ರಾಫಿಕ್ ಸ್ಟಡೀಸ್ನು ಕೂಡ ಏನು ಮಾಡ್ತಿದಾರಪ್ಪ ಅಂತಂದ್ರೆ ದೇ ಆರ್ ಡೂಯಿಂಗ್ ಇಟ್. ಓಕೆ, ಆಫ್ಟರ್ 9 months ದೇ ವಿಲ್ ಕಮ್ ಬ್ಯಾಕ್. ದೆನ್ ಇಲ್ಲಿ ಬಂದಾಗ ಯು ಹ್ಯಾವ್ ಟು ರಿಮೆಂಬರ್ ಡಿಫೆನ್ಸ್ ಅಲ್ಲಿ ಬಂದಾಗ ನಾರಿ ಶಕ್ತಿ ಸ್ಕೀಮ್ ಇನ್ ಡಿಫೆನ್ಸ್ ನ ನೀವು ತಿಳ್ಕೊಂಡಿರ್ಬೇಕು. ಸೊ ವಾಟ್ ಈಸ್ ದಿಸ್ ನಾರಿ ಶಕ್ತಿ ಸ್ಕೀಮ್ ಇನ್ ಡಿಫೆನ್ಸ್ ಅಲ್ಲಿ ಬಂದಾಗ ದಟ್ ಈಸ್ women officers in a permanent commissions in army, navy and air force. Then so introduction of women fighters pilots in a IAF and women officers deployed on the warship from the 2020 onwards. Okay, so total ಆಗಿ women participation in a defense ನಾವು ಯಾವ ಸ್ಕೀಮ್ ಅಲ್ಲಿ ನೋಡ್ತೀವಿ, ನಾರಿ ಶಕ್ತಿ ಸ್ಕೀಮ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. Next after that international ಅಲ್ಲಿ ಬಂದಾಗ so that is related to the UN sustainable development gender equality goal number 5 will speak about the gender equality. ಅದನ್ನು ಕೂಡ ನಾವು ಏನು ಮಾಡ್ತಿದೀವಪ್ಪ ಅಂದ್ರೆ ಎನ್ಹಾನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಟ್ ವಿಲ್ ಶೋ ಅವರ್ ವುಮೆನ್ಸ್ ಲೀಡರ್ಶಿಪ್ ಅಂಡ್ ಅವ್ರಿಗೆ ಎಷ್ಟು ಧೈರ್ಯ ಆಗಿದೆ, ನಾನು ಯಾವ ತರ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾರೆ. 9 months ಸುಮ್ಮನೆ ಈ ಓಷನ್ಸ್ಗಳಲ್ಲಿ ಟ್ರಾವೆಲ್ ಮಾಡುವಂತಂದ್ರೆ ಇಟ್ಸ್ ನಾಟ್ ಅ ಈಸಿ ಅಂಡ್ ಇನ್ ಓನ್ಲಿ ಒನ್ ಶಿಪ್ ದೇರ್ ಇಸ್ ನೋ ಬ್ಯಾಕಪ್ ಟೀಮ್ ಆಲ್ಸೋ. ಓಕೆ, ಯಾವ ಟೈಮಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಕೂಡ ಆಗ್ಬೋದು. ಸೊ ದಿಸ್ 10 brave ವುಮೆನ್ಸ್ ದೇ ಆರ್ ಗೋಯಿಂಗ್ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್ ಆ್ಯಂಡ್ ಸಕ್ಸಸ್ಫುಲ್ ಆಗಿ ಅವರು ವಾಪಸ್ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಕೂಡ ನಮಗಿದೆ. ಸೊ ಇಟ್ ವಿಲ್ ಶೋ ಅವರ್ ಸೊ ಇಂಡಿಯಾ ಎಷ್ಟು ವುಮೆನ್ಸ್ಗೂ ಕೂಡ ಈಕ್ವಾಲಿಟಿನ ಕೊಡುತ್ತೆ ಆ್ಯಂಡ್ ಅವರ ಲೀಡರ್ಶಿಪ್ನು ಕೂಡ ಎಷ್ಟು ಮಟ್ಟಿಗೆ ಎನ್ಕರೇಜ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. So for your prelims point of view, what and all you should know it. So it's for the first time in a tri services. Then ಯಾವುದನ್ನ ಯೂಸ್ ಮಾಡಿ ಹೋಗ್ತಾ ಇದ್ದಾರಪ್ಪ ಅಂತ ಬಂದಾಗ ದಟ್ ಈಸ್ INSV ತ್ರಿವೇಣಿನ ಯೂಸ್ ಮಾಡಿ ಹೋಗ್ತಿದ್ದಾರೆ. 10 members ದೇ ಆರ್ ಗೋಯಿಂಗ್ ಫಾರ್ 9 months ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೀದಾ ಕ್ವಶನ್ ಯಾವ ತರ ಬರ್ಬೋದು ನಿಮಗೆ ಬಂದ್ರೆ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸಮುದ್ರ ಪ್ರದಕ್ಷಿಣಾ ಎಕ್ಸ್ಪಿಡಿಷನ್. Statement 1, it involves the women officers from the Indian Army, Navy and Air Force. Statement 2, the expedition is being carried out on Indian naval sailing vessel. Statement 3, it's the first time women officers are attempting circumventing by sea. Okay, first time women officers anta bandaga answer is no. As I said already ibru naval officers ಹೋಗಿ ಬಂದಿದ್ದಾರೆ. ಫಸ್ಟ್ ಟೈಮ್ ಟ್ರೈ ಸರ್ವಿಸ್ ವುಮೆನ್ ಆಫೀಸರ್ಸ್ ಅಂತ ಬಂದಿದ್ರೆ ಈ ಸ್ಟೇಟ್ಮೆಂಟ್ ಏನಾಗ್ತಿತ್ತು, ಕರೆಕ್ಟ್ ಆಗ್ತಿತ್ತು. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ದೆನ್ ಇವೆರಡೂ ಕೂಡ ರೈಟ್. ದೆನ್ ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟು, ಆಪ್ಷನ್ ಎ ಇಸ್ ದಿ ರೈಟ್ ಒನ್. ಓಕೆ, ಈ ತರ ಕೊಟ್ಟಾಗ ಯು ಹ್ಯಾವ್ ಟು ಥಿಂಕ್ ಕೇರ್ಫುಲಿ ಆ್ಯಂಡ್ ಮಾರ್ಕ್ ದ ಆನ್ಸರ್ ಪ್ರಾಪರ್ಲಿ. ಓಕೆ, ಸೊ ರಿಮೆಂಬರ್ ದ ಥಿಂಗ್, ಇದ್ರ ಬಗ್ಗೆನೂ ಕೂಡ ನೋಟ್ನ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಒನ್, IIM ಅಹಮದಾಬಾದ್ ಫಸ್ಟ್ ಓವರ್ಸಿ ಕ್ಯಾಂಪಸ್ ಇನ್ ದುಬೈ. ಓಕೆ, ದೆನ್ IIM ಅಹಮದ್ ಬಗ್ಗೆ ನಾವು ಮುಂಚೆನೂ ಕೂಡ ಡಿಸ್ಕಷನ್ ಮಾಡಿದ್ವಿ ರಿಲೇಟೆಡ್ ಟು NFIR ರ್ಯಾಂಕಿಂಗ್ ಅಲ್ಲಿ ಬಂದಾಗ. ಓಕೆ, ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಲ್ಲಿ ಬಂದಾಗ ಟಾಪ್ ಇನ್ಸ್ಟಿಟ್ಯೂಟ್ ಯಾವುದು ಇಂಡಿಯಾದಲ್ಲಿ ಅಂತ ಬಂದ್ರೆ ದಟ್ ಈಸ್ ದ IIM ಅಹಮದಾಬಾದ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್. ಓಕೆ, ಸೊ ಇವರು ಫಾರ್ ದ ಫಸ್ಟ್ ಟೈಮ್ ಫಾರಿನ್ ನೇಷನ್ ಅಲ್ಲಿ ಹೋಗಿ ಅವರ ಕ್ಯಾಂಪಸ್ನ ಓಪನ್ ಮಾಡ್ತಿದ್ದಾರೆ. ಎಲ್ಲಿ ಓಪನ್ ಮಾಡ್ತಿದ್ದಾರೆ? ದುಬೈಯಲ್ಲಿ. ದುಬೈಯಲ್ಲಿ ಇದೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳಲ್ಲಿ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಓಕೆ, ದೆನ್ ಇದು ಓಪನ್ ಆಗಿದೆ. ಇದರ ಇನಾಗ್ರೇಟ್ ಮಾಡೋಕ್ಕೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಸೊ UAE ಕ್ರೌನ್ ಪ್ರಿನ್ಸ್ ಶೇಖ್ ಅಹಮದ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಮ್ ಆ್ಯಂಡ್ ಇಂಡಿಯನ್ ರೆಪ್ರೆಸೆಂಟೇಷನ್ ಯಾರಪ್ಪ ಅಂದರೆ ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ವಾಸ್ ಪ್ರೆಸೆಂಟ್. ಓಕೆ, ಇದಿಷ್ಟೇ ಇಂಪಾರ್ಟೆಂಟ್ ನಿಮಗೆ, ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ. ಓಕೆ, ಬಟ್ ಇಲ್ಲಿ ಬಂದರೆ ಯಾವ ಥರ ಕ್ವಶನ್ ಬರ್ಬೋದು? ಓಕೆ, ಇಟ್ ಈಸ್ ಅಲೈನ್ಡ್ ವಿತ್ ದಿ ನ್ಯೂ ಎಜುಕೇಷನಲ್ ಪಾಲಿಸಿ 2020. ಓಕೆ, ಇಂಡಿಯನ್ ಇನ್ ಸ್ಪಿರಿಟ್, ಗ್ಲೋಬಲ್ ಇನ್ ಔಟ್ಲುಕ್ ಅನ್ನುವಂತಹ ಒಂದು ಥೀಮ್ ಏನಿದೆಯೋ ಅದನ್ನ ಇದು ಎನ್ಹಾನ್ಸ್ಮೆಂಟ್ ಮಾಡ್ತಿದೆ. ಬಟ್ ಕ್ವಶನ್ ಬಂದರೆ ಯಾವ ಥರ ಬರ್ಬೋದು ನಿಮಗೆ? CL. Recently, IIM Ahmedabad opened its first overseas campus. Consider the following statement. Statements are, the first overseas campus of IIM Ahmedabad has been established in Dubai. Its inauguration was attended by Union External Affairs Minister of India. Union External Affairs Education Minister. Check ಮಾಡಿ. The overseas expansion of IIM is in the line with the National Educational Policy 2020, a vision of globalization of Indian education. So as you know, these two statements are the right. It's not a Union External Affairs Ministry, it's a Union Educational Ministry. Okay, so based on that, ಯಾವ statement correct? 1 and 3 only is the right. Okay, ಈ ತರ ನಿಮಗೆ
ಕ್ವಶನ್ ಬರುತ್ತೆ. ಅಂಡ್ ನೆಕ್ಸ್ಟ್ ಒನ್, ದ ನ್ಯಾಷನಲ್ ಫಾರೆಸ್ಟ್ ಮ್ಯಾಟ್ರಿಯರ್ಸ್ ಡೇ. ಎವ್ರಿ ಇಯರ್ 11th of the September we will celebrate ನ್ಯಾಷನಲ್ ಫಾರೆಸ್ಟ್ ಮ್ಯಾಟ್ರಿಯರ್ಸ್ ಡೇ. ಫಾರೆಸ್ಟ್ಗೋಸ್ಕರ ಯಾರು ಹೋರಾಡಿ ಅವರ ಪ್ರಾಣನ ಕೊಟ್ಟರು ಅವರಿಗೋಸ್ಕರನೂ ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಡೇನ ಸೆಲೆಬ್ರೇಟ್ ಮಾಡ್ತೀವಿ. ದಟ್ ಈಸ್ ನ್ಯಾಷನಲ್ ಫಾರೆಸ್ಟ್ ಮ್ಯಾಟ್ರಿಯರ್ಸ್. ಯಾವಾಗ? ಎವ್ರಿ ಇಯರ್ September 11. ಇಟ್ ಈಸ್ ಯಾವ ವರ್ಷದಿಂದ ಸ್ಟಾರ್ಟ್ ಮಾಡ್ತಿರುವಂಥದ್ದು? 2013 ಇಂದ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇದನ್ನ ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಪರ್ಪಸ್? ಟು ಆನರ್ and remember the sacrifice of the forest personnel who laid down their life in protecting the forest and wildlife on India. Okay, very very important. And historical significance na nodadiದ್ರೆ ನಾವು ಏನಕ್ಕೆ 11th September ನ ಚೂಸ್ ಮಾಡಿದ್ದಾರೆ ಡೇಟ್ ನ ಅಂತ ಬಂದ್ರೆ, it is chosen to commemorate the incident called as the Kejrali massacre in Rajasthan. This Kejrali massacre ಯಾವಾಗ ಆಗಿರುವಂತದ್ದು? 1730. ಓಕೆ, ಸೊ ಬ್ರಿಟಿಷ್ ಅವರು ಜಸ್ಟ್ ಅವಾಗ ನಮ್ಮ ಇಂಡಿಯಾದಲ್ಲಿ ಸೇರ್ಕೊಂಡು ಅವಾಗ ರೂಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಸ್ಟಾರ್ಟ್ ಆಗಿರುವಂತ ಇನ್ಸಿಡೆಂಟ್. ಹಿಯರ್ ಆಲ್ಮೋಸ್ಟ್ ಓವರ್ 360 ಬಿಷ್ಣೋಯ್ ಕಮ್ಯುನಿಟಿ ಮೆಂಬರ್ಸ್ ಲೆಡ್ ಬೈ ಅಮೃತಾ ದೇವಿ ಬಿಷ್ಣೋಯಿ sacrificed their lives while protecting the Kejri trees from being cut down on the order of the Jodhpur king. Okay, so this incident is called as what? Kejrali massacre. ಮೇನ್ ಲೀಡರ್ ಅಲ್ಲಿ ಯಾರು ಬಂದ್ರು? ದ ವುಮೆನ್ ಲೀಡರ್, ದಟ್ ಇಸ್ ಅಮೃತಾ ದೇವಿ ಬಿಷ್ಣೋಯ್. ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಲೈಕ್ ಅವರ್ ಸಾಲು ಮರದ ತಿಮ್ಮಕ್ಕ ಹೇಗೆ ನಮ್ಮ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್, ಅದೇ ತರ ರಾಜಸ್ಥಾನದಲ್ಲಿ ಇವರು ಇಂಪಾರ್ಟೆಂಟ್. ಈ ಮಸಾಕರ್ನ ನೆನಪಿಟ್ಕೊಳ್ಳೋದಕ್ಕೆ ನಾವು 11th September ಡೇಟಾ ಚೂಸ್ ಮಾಡಿದ್ವಿ. ಯು ಶುಡ್ ನೋ ಬೋತ್ ಆಫ್ ಇಟ್. ಅಂಡ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ಥೀಮ್ ಗೀಮ್ ಏನು ಬರಲ್ಲ, ಬಟ್ ಯು ಶುಡ್ ನೋ 11th September ಇಸ್ ದ ನ್ಯಾಷನಲ್ ಫಾರೆಸ್ಟ್ ಮ್ಯಾಟ್ರಿಯರ್ಸ್ ಡೇ. ನಾನು ಏನಕ್ಕೆ ಇದನ್ನ 11th September ತಗೊಂಡಿದ್ದೀವಿ? ಬಿಕಾಸ್ ಆಫ್ ದಿ ಕೇಜ್ರಾಳಿ ಮ್ಯಾಸಕರ್ which is happened in Rajasthan. ರಾಜಸ್ಥಾನದಲ್ಲಿ ಬಂದಾಗ the Bishnoi community is the best example to conserve the forest in our India. ಅದರಲ್ಲಿ ಇಂಪಾರ್ಟೆಂಟ್ ಲೀಡರ್ ಯಾರನ್ನ ನೆನ್ಪಿಟ್ಕೋಬೇಕು ನೀವು? ಅಮೃತಾ ದೇವಿ ಬಿಷ್ಣೋಯ್. ಸೊ ದಟ್ಸ್ ಆಲ್ ಫಾರ್ ಯುವರ್ ಎಕ್ಸಾಮಿನೇಷನ್. Then last article of the day, that is today the Vice President of India is going to take the oath. Okay, ಇವಾಗಿನ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು? ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಕಮೆಂಟ್ ಮಾಡಿ ತಿಳಿಸಿ. ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಇವಾಗ ತಾನೇ ಸೆಲೆಕ್ಟ್ ಆದ್ರು, ಮೊನ್ನೆ ತಾನೆ ಆಲ್ರೆಡಿ ಡಿಸ್ಕಷನ್ ಕೂಡ ಮಾಡಿದೀವಿ. ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಕಾನ್ಸ್ಟಿಟ್ಯೂಷನ್ ನೋಡ್ತಾ ಬಂದ್ರೆ, ಸೊ ಆಲ್ರೆಡಿ ಡಿಸ್ಕಸ್ಡ್ ಆರ್ಟಿಕಲ್ 63 ಇಂದ 71 ಪಾರ್ಟ್ 5 ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಲ್ ಸ್ಪೀಕ್ ಅಬೌಟ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಾನು ಓತ್ ಅಲ್ಲಿ ಬಂದಾಗ ಆರ್ಟಿಕಲ್ 69 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದಿ ಓತ್ ಆರ್ ಅಫರ್ಮೇಷನ್ ಬೈ ದಿ ವೈಸ್ ಪ್ರೆಸಿಡೆಂಟ್. ಈ ಓತ್ ಅಲ್ಲಿ ಟೆಕ್ಸ್ಟ್ ಆಫ್ ದಿ ಓತ್ ಏನಿದೆಯಪ್ಪ ಅಂತಂದ್ರೆ, ದಟ್ ಈಸ್ ಐ. ಸೊ ವಾಟ್ ಎವರ್ ದ ವೈಸ್ ಪ್ರೆಸಿಡೆಂಟ್ ನೇಮ್, ಡೂ ಸ್ವೇರ್ ಇನ್ ದ ಗಾಡ್ ನೇಮ್ ಆಫ್ ದಿ ಗಾಡ್ ಆರ್ solemnly affirms that I will bear a true faith and allegiance to the Constitution of India as by the law established, and I will faithfully discharge the duty upon which I am about to enter. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಮ್ಯಾಮ್? ಈ ಪ್ರಮಾಣ ವಚನದಲ್ಲಿ ಏನ್ ಹೇಳ್ತಾರೆ ಅದು ಕೂಡ ಎಸ್, ಇಟ್ ಈಸ್ ವೆರಿ. ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ ನಿಮಗೆ ಡಿಫ್ರೆನ್ಸಿಯೇಷನ್ ಮಾಡಿ ಕೇಳುವಂತ ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಬರ್ತಿದ್ದೀವಿ. ಓಕೆ, ಬೋತ್ ಯುವರ್ ಮೇನ್ಸ್, ಪ್ರಿಲಿಮ್ಸ್ ಆರ್ ವಾಟ್ ಎವರ್ ದ ಎಕ್ಸಾಮಿನೇಷನ್, ದಟ್ ಇಸ್ ದ ಟ್ರೆಂಡಿಂಗ್ ಕ್ವಶನ್ಸ್. ಅದರಲ್ಲಿ ಬಂದಾಗ ಅಪಾಯಿಂಟ್ಮೆಂಟ್ ಅಲ್ಲಿ ಕೇಳ್ತಾರೆ, ಟರ್ಮ್ ಅಲ್ಲಿ ಕೇಳ್ತಾರೆ, ಕ್ವಾಲಿಫಿಕೇಶನ್ ಅಲ್ಲಿ ಕೇಳ್ತಾರೆ, ಅಥವಾ ಯಾವ ಆರ್ಟಿಕಲ್ಸ್ ಏನ್ ಹೇಳುತ್ತೆ ಅನ್ನೋದು ಕೂಡ ಕೇಳ್ತಾರೆ. ದೆನ್ ಇತ್ತೀಚೆಗೆ ಕೇಳ್ತಿರುವಂತ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, ಓತ್ ಅಲ್ಲಿ ಬಂದಾಗ ಏನ್ ಡಿಫ್ರೆನ್ಸ್ ಇದೆ. ಓಕೆ, ಸೊ ಪ್ರೆಸಿಡೆಂಟ್ ಅಲ್ಲಿ ಬಂದಾಗ ಪ್ರೆಸಿಡೆಂಟ್ ಏನ್ ತರ ಓಟ್ ತಗೊಳ್ತಾರೆ? ಓತ್ ದಟ್ ಈಸ್ ಅಂಡರ್ ಆರ್ಟಿಕಲ್ 56. ಹಿ ವಿಲ್ ಟೇಕ್ ಆಸ್ ಪ್ರಿಸರ್ವಿಂಗ್, ಪ್ರೊಟೆಕ್ಟಿಂಗ್ ಅಂಡ್ ಡಿಫೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಲಾ. ವೆರಾಸ್ ದ ವೈಸ್ ಪ್ರೆಸಿಡೆಂಟ್ ಆರ್ಟಿಕಲ್ 69 ಅಲ್ಲಿ focuses on bearing the true faith and allegiance and faithfully discharging the duty. You should know the difference of it. Okay, ಅದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ನಾನು ಇದನ್ನ ತಗೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ದಟ್ಸ್ ಆಲ್. ಇದಿಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ನಾನು ಓದ್ ತಗೊಂಡಾದಾಗಿಂದ ಏನ್ ಮಾಡ್ತಾರಪ್ಪ ಅಂದ್ರೆ, ವೈಸ್ ಪ್ರೆಸಿಡೆಂಟ್ ಹಿ ವಿಲ್ ಎಂಟರ್ ಟು ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ದೆನ್ ಆಸ್ ಅ ಚೇರ್ಪರ್ಸನ್ ಆಫ್ ರಾಜ್ಯಸಭಾ ವರ್ಕ್ ನ ಮಾಡ್ತಿರ್ತಾರೆ. ವೆನ್ ಎವರ್ ದ ಪ್ರೆಸಿಡೆಂಟ್ ಇಸ್ ಆಬ್ಸೆಂಟ್, ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ, ಈ ವಿಲ್ ಆಕ್ಟ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಇದಿಷ್ಟು ಆರ್ಟಿಕಲ್ಸ್ಗಳನ್ನ ನೀವು ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡಬೇಕಾಗಿತ್ತು. ಕವರ್ ಮಾಡಿದಿರಾ? ಎಸ್, ಯು ಡಿಡ್ ಇಟ್. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಕ್ಲಾಸಸ್ಗಳು ಹೇಗೆ ಅನಿಸ್ತಾ ಇದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಗೆ ಎಲ್ಲ ಕ್ವಶನ್ಸ್ಗಳಿಗೂ ಏನು ಆಪ್ಷನ್ಸ್ ಇದೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಜಾಯಿನ್ ಆಗಿ. ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಏನಾಗುತ್ತಪ್ಪ ಅಂದರೆ ಎಕ್ಸಾಮ್ ರಿಲೇಟೆಡ್ ಸಿಗ್ತಾ ಬರುತ್ತೆ.
ಸೊ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ UPSC KPSC SSC ಬ್ಯಾಂಕಿಂಗ್ PSI ESI ಅದರ್ ಗ್ರೂಪ್ C D ಎಕ್ಸಾಮಿನೇಷನ್ ಕೋರ್ಸಸ್ಗಳು ಕೂಡ ಅವೈಲಬಲ್ ಇದೆ. ಎಲ್ಲರೂ ಕೂಡ ಯಾರು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಒಂದು ಸರಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಟು ನೋ ಹೌ ಅವರ್ ಇನ್ಸ್ಟಿಟ್ಯೂಷನ್ ಈಸ್ ಬೆಸ್ಟ್ ಫ್ರಮ್ ಅದರ್ ಇನ್ಸ್ಟಿಟ್ಯೂಷನ್ ಅಂತ ನಿಮಗೆ. ಇದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಇದೆ, ಟೆಸ್ಟ್ ಸೀರೀಸ್ದು ಕೂಡ ನೀವು ತಗೋಬಹುದು ಆ್ಯಂಡ್ ಎಕ್ಸಾಮ್ ಪ್ರಿಪರೇಷನ್ನ ಚೆನ್ನಾಗಿ ಮಾಡಬಹುದು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಎಂಡ್ ಮಾಡ್ತೀನಿ. ಪುನಃ ನಾಳೆ ಹೊಸ ಎಡಿಟೋರಿಯಲ್ ಆ್ಯಂಡ್ ಆರ್ಟಿಕಲ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಸಹ ಬಾಯ್ ಬಾಯ್, ಟೇಕ್ ಕೇರ್.